ಮಂಗಲಾಚರಣೆ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ವಜ್ಜಾಯಾಣಂ ನಮೋ ಲೋವೇ ಸವ್ವಸಾ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದಘನೌಘಲ ಪ್ರಕ್ಷಾಳಿತ ಸಕಲ ಭೂತಲ ಮಲಕಲಂಕ ಮುನಿವಿರುಪಾಸಿತ ತೀರ್ಥ ಸರಸ್ವತಿ ಹರಿತನೋಧರಿತಾನ್ ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗುಣಿ ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ. ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಚೈನಂ ಜಯತು ಶಾಸನಂ. ಶ್ರೀಮತ್ಪರಮಗಂಭೀರಂ ಸ್ಯಾದ್ವಾ ದಾಮೋಗಲಾಂಛನಂ ಜೀಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ. ನಮ್ಮ ಸ್ವಾಧ್ಯಾಯ ಶ್ರಾವಕನ 6 ಅವಶ್ಯಕಗಳನ್ನು ಕುರಿತು ನಡೀತಾ ಇದೆ. ಶ್ರಾವಕನ ಯಾವ ಅವಶ್ಯಕಗಳಿದೆ, ಆ ಅವಶ್ಯಕಗಳಲ್ಲಿ ದೇವಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ ಮತ್ತು ದಾನ. ಇವುಗಳಲ್ಲಿ ಸ್ವಾಧ್ಯಾಯದವರೆಗಿನ ಚರ್ಚೆ ನಾವು ಮಾಡಿದ್ದೇವೆ. ಸಂಯಮದ ಚರ್ಚೆ ನಾವು ಮಾಡ್ತಾ ಇದ್ವಿ. ವಿಶೇಷವಾಗಿ ಸಂಯಮದ ವಿಚಾರ ಬಂದಾಗ ನಾನು ಆಗಲೇ ಹೇಳಿದ್ದೆ, ಇಲ್ಲಿ ಯಾವ ಸಂಯಮದ ಕುರಿತು ಹೇಳಿದರೆ ಈ ಸಂಯಮವನ್ನು ಅವರವರು ಅವರವರ ಭೂಮಿಕೆಗೆ ಅನುಸಾರವಾಗಿ ಅನ್ವಯಿಸ್ಕೊಳ್ಬೇಕು. ಅವರವರ ಭೂಮಿಕೆ ಅಂದರೆ ಏನು? ಇಲ್ಲಿ ಮುಖ್ಯವಾಗಿ ನಾವು ಈಗಾಗಲೇ ಚರ್ಚೆ ಮಾಡಿರುವಂತೆ ಈ 6 ಅವಶ್ಯಕ ಕ್ರಿಯೆಗಳು ಸಂಪೂರ್ಣವಾಗಿ ಸಮ್ಯಕ್ ರೂಪವಾಗಿ ಸಮ್ಯಕ್ ದೃಷ್ಟಿನೇ ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾದರೆ ಮಿಥ್ಯಾದೃಷ್ಟಿ ಕೇವಲ ಅಭ್ಯಾಸ ಮಾಡ್ತಾ ಇದ್ದಾನೆ, ಮಿಥ್ಯಾದೃಷ್ಟಿ ಸಮ್ಯಕ್ ರೂಪವಾಗಿ ಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕಂದರೆ ಈ ಅವಶ್ಯಕ ಕ್ರಿಯೆಗಳಿಗೆ 2 ಮುಖಗಳಿದೆ. ಒಂದು ಆಂತರಿಕ ಮುಖ ಇದೆ, ಇನ್ನೊಂದು ಬಹಿರಂಗ ಮುಖ ಇದೆ. ಮಿಥ್ಯಾದೃಷ್ಟಿ ಬಾಹ್ಯ ರೂಪದಿಂದ ಬಹಿರ್ಮುಖಿಯಾಗಿ ಯಾವ 6 ಅವಶ್ಯಕಗಳ ಅಂಶ ಇದೆ, ಆ ಬಹಿರಂಗ ಅಂಶವನ್ನೇನೋ ಸಮ್ಯಕ್ ರೂಪವಾಗಿ ಪಾಲನೆ ಮಾಡಬಹುದು. ಅದರಲ್ಲೂ ತುಂಬ ವ್ಯತ್ಯಾಸ ಆಗ್ತಾ ಇದೆ. ಈಗ ಇನ್ನು ಅಂತರಂಗದ ಬಗ್ಗೆ ಏನು ವಿಚಾರ ಮಾಡೋದು? 6 ಅವಶ್ಯಕಗಳ ಯಾವ ಬಹಿರಂಗ ಸ್ವರೂಪ ಇದೆ, ಆ ಬಹಿರಂಗ ಸ್ವರೂಪದಲ್ಲೇ ಅನೇಕ ರೀತಿಯಾದಂತಹ ರಾಗದ್ವೇಷವನ್ನು ಪೋಷಿಸುವಂತಹ ವಿಚಾರಗಳು ಸೇರ್ಕೊಂಡ್ಬಿಟ್ಟಿದೆ. ನಾವು ಈಗಾಗಲೇ ದೇವಪೂಜೆಯಲ್ಲಿ ಚರ್ಚೆ ಮಾಡಿರುವಂತೆ ದೇವಪೂಜಾ, ಗುರುಪಾಸ್ತಿ ಎಲ್ಲದರಲ್ಲೂ ಸಾಂಸಾರಿಕ ಮೋಹ ರಾಗದ್ವೇಷಗಳೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದೆ. ಆದರೆ ಇದು ಮೂಲ ಜಿನಧರ್ಮದ ಆಮ್ನಾಯ, ಜಿನಧರ್ಮದ ಪರಂಪರೆ ಅಲ್ಲ. ಜಿನಧರ್ಮದಲ್ಲಿ ಯಾವುದೇ ರೀತಿಯಾದಂತಹ ಮೋಹ ರಾಗದ್ವೇಷಗಳಿಗೆ, ಕಷಾಯ ಪರಿಣಾಮಗಳಿಗೆ ಅವಕಾಶವೇ ಇಲ್ಲ. ಧರ್ಮಕ್ಷೇತ್ರ ಅಂದ ತಕ್ಷಣ ಅದು ಶಾಂತ ಪರಿಣಾಮ, ವೀತರಾಗ ಪರಿಣಾಮ, ಸಂತೋಷದ, ಅತೀಂದ್ರಿಯ ಸುಖದ ಯಾವ ಒಂದು ವಿಚಾರ ಇದೆ ಅದು ಧರ್ಮ ಇದೆ. ಎಲ್ಲೆಲ್ಲಿ ರಾಗದ್ವೇಷ ಬರುತ್ತೆ ಅದೆಲ್ಲವೂ ಅಧರ್ಮ ಇದೆ. ಅದು ಶುಭ ರಾಗ ಆಗಿರ್ಬೋದು ಅಥವಾ ಅಶುಭ ರಾಗ ಆಗಿರ್ಬೋದು. ಸಪ್ತತತ್ವಗಳಲ್ಲಿ ನಾವು ಸ್ವಲ್ಪ ಚರ್ಚೆ ಮಾಡಿದ್ದೇವೆ. ಶುಭ ಅಶುಭ 2 ಇದ್ರೂ ಎಲ್ಲೆಲ್ಲಿ ಮೋಹ ರಾಗದ್ವೇಷ ಬರ್ತಾ ಇದೆ ಅದೆಲ್ಲವೂ ಅಧರ್ಮ ಇದೆ. ಅಧರ್ಮ ಅಂದ್ರೆ ಅದು ಧರ್ಮ ಇಲ್ಲ.
ಹ, ಧರ್ಮ ಯಾಕಿಲ್ಲ? ಯಾಕಂದ್ರೆ ಅಲ್ಲಿ ವೀತರಾಗತೆ ಇಲ್ಲದೆ ಇರೋದ್ರಿಂದ ಧರ್ಮ ಕೂಡ ಇಲ್ಲ. ಹಾಗಾಗಿ ಆಂತರಿಕ ಸ್ವರೂಪ ಅಂತೂ ಬಹಳ ಮಹತ್ವಪೂರ್ಣ ಇದೆ. ಆದರೆ ಅಜ್ಞಾನಿಗೆ, ಮಿಥ್ಯಾದೃಷ್ಟಿಗೆ ಆಂತರಿಕ ತನ್ನ ಅಭಿಪ್ರಾಯ ಹಾಗೂ ಪರಿಣಾಮಗಳ ಕಡೆಗಂತೂ ಗಮನ ಇರೋದಿಲ್ಲ. ಆದರೆ ಕೇವಲ ಬರಿದಾದ ಬಾಹ್ಯ ತನ್ನ ಶಾರೀರಿಕ ಕ್ರಿಯೆಗಳ ಕಡೆಗೆ ಮಾತ್ರ ಗಮನ ಕೊಡ್ತಾನೆ. ಹಾಗಾಗಿ ಅವನ ಕ್ರಿಯೆಗಳಿಗೆ ಸಮ್ಯಕ್ ಕ್ರಿಯೆಗಳು ಅಂತ ಜಿನ್ವಾನಿ ಕರೀಲಿಲ್ಲ. ಅಂತರಂಗ ವೀತರಾಗತೆಯ ಪೂರ್ವಕವಾಗಿ, ಅಂದ್ರೆ ಅಂತರಂಗ ಆಂಶಿಕ ಶುದ್ಧಿಯ ಪೂರ್ವಕವಾಗಿ ಬಹಿರಂಗದಲ್ಲಿ ಯಾವ ಶಾರೀರಿಕ ಕ್ರಿಯೆ ನಡೆಯುತ್ತೆ ಅದರ ಹೆಸರು ವಾಸ್ತವಿಕವಾದ ಅವಶ್ಯಕ ಕ್ರಿಯೆಗಳಿದೆ. ಅಂತರಂಗದಲ್ಲಿ ಯಾವ ವೀತರಾಗ ಪರಿಣತಿ ಅಥವಾ ವಿಶುದ್ಧಿ ಪ್ರಕಟ ಆಗುತ್ತೆ, ಆ ವಿಶುದ್ಧಿ ಇಲ್ಲದೇನೆ ಬರಿದಾಗಿ ಮಾಡುವಂತಹ ಕ್ರಿಯೆಗಳು ಅವು ಯಾವುವು ಕೂಡ ವಾಸ್ತವಿಕವಾದ ಅವಶ್ಯಕಗಳಂತ ಅನ್ನಿಸ್ಕೊಳ್ಳೋದಿಲ್ಲ. ಹಾಗಾಗಿ ಮುಖ್ಯವಾಗಿ ಚತುರ್ಥ ಗುಣಸ್ಥಾನದಿಂದ ಅವಶ್ಯಕ ಕ್ರಿಯೆಗಳು ಪ್ರಾರಂಭ ಆಗುತ್ತೆ. ಆದರೆ ಚತುರ್ಥ ಗುಣಸ್ಥಾನದಲ್ಲಿ ಮುಖ್ಯವಾಗಿ ಸಂಯಮ ಇರೋದಿಲ್ಲ. ಸಂಯಮ ಅಂಶ ಜಗ್ಯೋ ಜಹಾ ಏನ ಭೋಗ ಅರುಚಿ ಪರಿಣಾಮ ಬನರಸಿದಾಸ್ ಜಿ ಹೇಳ್ತಾರಲ್ಲ, ಸಂಯಮ ಅಂಶ ಎಲ್ಲಿ ಜಾಗೃತವಾಗುತ್ತೆ? 5ನೇ ಗುಣಸ್ಥಾನದಲ್ಲಿ. ಏನ ಪ್ರತಿಮಾ ತಾಕೋ ನಾಮ್. ನಾವು ಹಿಂದೆ ಪ್ರತಿಮೆಗಳ ಚರ್ಚೆ ಮಾಡುವಾಗ ಇದನ್ನ ಚರ್ಚೆ ಮಾಡಿದ್ವಿ. ಯಾರ್ಯಾರು ಅದರಲ್ಲಿ ಇದ್ರೋ ಅವರಿಗೆ ಗೊತ್ತಿರುವಂತ ವಿಚಾರ ಇದೆ. ಪ್ರತಿಮೆಗಳು ಅಥವಾ ಸಂಯಮ ಧಾರಣೆ ಮಾಡುವಂತಹ ಪರಿಣಾಮ 5ನೇ ಗುಣಸ್ಥಾನದಲ್ಲಿ ಪ್ರಾರಂಭ ಆಗುತ್ತೆ. ಮತ್ತೆ 4ನೇ ಗುಣಸ್ಥಾನದಲ್ಲಿ ಸಂಯಮನೇ ಇಲ್ಲ. ಆದ್ರೂ ಸಂಯಮ ದಿನನಿತ್ಯ ಪಾಲನೆ ಮಾಡಬೇಕು ಅಂತ ಅವಶ್ಯಕ ಕ್ರಿಯೆಗಳು ಹೇಳ್ತಾ ಇದ್ದಾರೆ ನೋಡಿ. ಅವಶ್ಯಕ ಕ್ರಿಯೆಗಳು ಚತುರ್ಥ ಗುಣಸ್ಥಾನವರ್ತಿ ಅಥವಾ ಅಜ್ಞಾನಿ, ಮಿಥ್ಯಾದೃಷ್ಟಿ, ಪಂಚಮ ಗುಣಸ್ಥಾನವರ್ತಿ ಎಲ್ಲಾ ಶ್ರಾವಕರು ನಿಯಮದಿಂದ ಮಾಡುವಂತಹ ಕ್ರಿಯೆಗಳಿದೆ. ಮತ್ತೆ ಎಲ್ಲಾ ಶ್ರಾವಕರು ನಿಯಮದಿಂದ ಮಾಡಬೇಕಂತಹ ಕ್ರಿಯೆ ಇದ್ದ ಮೇಲೆ ಈ ಯಾವ 4ನೇ ಗುಣಸ್ಥಾನ ಇದೆ, ಇಲ್ಲಂತೂ ಸಂಯಮನೇ ಇಲ್ಲ. ಆದ್ರೆ ಷಟ್ ಕ್ರಿಯೆಯಲ್ಲಿ ಸಂಯಮ ಇದೆ. ಮತ್ತು ನಾವು ಇಷ್ಟು ದಿನ ಏನ್ ಕೇಳಿದೀವಿ? ಸಂಯಮ 5ನೇ ಗುಣಸ್ಥಾನದಿಂದ ಪ್ರಾರಂಭ ಆಗುತ್ತೆ. ಯಾರಿಗೆ ವಿಚಾರ ಅರ್ಥ ಆಗುತ್ತಾ ಇಲ್ಲ ಅವರಿಗೋಸ್ಕರ ಹೇಳ್ತೇನೆ. ಸಂಯಮ ಏನಿದೆ, ಸಂಯಮ ಧಾರಣೆ ಮಾಡುವಂಥದ್ದು ಕಷಾಯಗಳ ಪಾಠದಲ್ಲಿ ನಾವು ಓದಿದ್ವಲ್ಲ, ಪ್ರತ್ಯಾಖ್ಯಾನ್ ಅಪ್ರತ್ಯಾಖ್ಯಾನ್ ಏನೋ 2 ಕಷಾಯಗಳಿತ್ತು. ಅನಂತಾನುಬಂಧಿ ಅಂತೂ ಹೋಗಿದೆ. ಆದ್ರೆ ಅಪ್ರತ್ಯಾಖ್ಯಾನಾವರಣ ಕಷಾಯ ಹೋಗದೆ ಇರೋದ್ರಿಂದ ಸಂಯಮ ಅಂಗೀಕಾರ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಯಾವಾಗ ಅಪ್ರತ್ಯಾಖ್ಯಾನಾವರಣ ಕಷಾಯ ಹೊರಟೋಗುತ್ತೆ ಅಂದ್ರೆ 5ನೇ ಗುಣಸ್ಥಾನ ಪ್ರಕಟವಾಗುತ್ತೆ, ಆಗ ಆಂಶಿಕ ಸಂಯಮದ ಉದಯ ಆಗುತ್ತೆ. ಆದ್ರೆ ಇಲ್ಲೇನ್ ಹೇಳ್ತಿದ್ದಾರೆ? ಚತುರ್ಥ ಗುಣಸ್ಥಾನದಲ್ಲೇ ಪ್ರತಿಯೊಬ್ಬರು ಮಿಥ್ಯಾದೃಷ್ಟಿ ಕೂಡ ಸಂಯಮ ಪಾಲನೆ ಮಾಡಬೇಕು. ಹಾಗಾದ್ರೆ ಇವರು ಯಾವ ಸಂಯಮದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಹೇಳ್ತಾರೆ ಇಲ್ಲಿ ಸಾಮಾನ್ಯ ಸಂಯಮದ ಚರ್ಚೆ ನಡೀತಾ ಇದೆ. ಸಾಮಾನ್ಯ ಸಂಯಮ ಅಂದ್ರೆ ಏನು? ಸಾಮಾನ್ಯ ಸಂಯಮ ಅಂತ ಹೇಳಿದ್ರೆ ಯಾವ ಇಂದ್ರಿಯ ಸಂಯಮ ಮತ್ತು ಪ್ರಾಣಿ ಸಂಯಮ ಅನ್ನುವಂತಹ 2 ಭೇದಗಳಿದೆ. ಈ 2 ಭೇದಗಳಲ್ಲಿ ಸಾಮಾನ್ಯವಾಗಿ ಅಂದ್ರೆ ನಿಯಮವನ್ನ ತಗೊಳ್ಳದೆ ಇದ್ರೂ ಕೂಡ, ಈಗ ಅನ್ಯಾಯ ಅನೀತಿ ಅಭಕ್ಷದಂತೂ ತ್ಯಾಗ ಇರುತ್ತೆ. ಅನ್ಯಾಯ ಅನೀತಿ ಅಭಕ್ಷ ತ್ಯಾಗ ಮಾಡೋದು ಕೂಡ ಸಂಯಮನೇ ಇದೆ. ಅದು ಕೂಡ ಒಂದು ಸಾಮಾನ್ಯ ಸ್ವಾಭಾವಿಕವಾದ ಸಂಯಮ ಇದೆ. ಅದರ ಜೊತೆಗೇನೆ ಯಾವ ಅನ್ಯ ಈ ಪರಿಣಾಮಗಳಿದೆ, ಧರ್ಮಕ್ಷೇತ್ರದಲ್ಲಿ ಇರುವಂತಹ ಪರಿಣಾಮಗಳು, ಭೋಗ ಸಾಮಗ್ರಿಗಳನ್ನ ಸಾಧ್ಯವಾದಷ್ಟು ತ್ಯಾಗ ಮಾಡುವಂತಹ ಪರಿಣಾಮಗಳೇನಿದೆ ಅದೆಲ್ಲ ಸಂಯಮನೇ ಇದೆ. ಆದ್ರೆ ಪ್ರತಿದಿನ ಅಂತ ಹೇಳ್ತಾರೆ. ಇದರಲ್ಲಿ ಏನು ವಿಶೇಷತೆ ಇದೆ ನೋಡಿ? 6 ಅವಶ್ಯಕ ಕ್ರಿಯೆಗಳಲ್ಲಿ ಸಂಯಮ ಇದೆ ಅನ್ನೋದನ್ನ ಬಹಳ ಜನ ಮರ್ತು ಬಿಟ್ಟಿರ್ತಾರೆ. ಇದು ನನ್ನ ಗಮನಕ್ಕೆ ಬಂದಿರುವಂತಹ ವಿಚಾರ. ತುಂಬಾ ಜನ ದೇವ ಪೂಜೆ ಗುರು ಉಪಾಸನೆ, ಸ್ವಾಧ್ಯಾಯ ಇದಂತೂ ಜ್ಞಾಪಕ ಇರುತ್ತೆ, ಮತ್ತೆ ದಾನ ಒಂದು ಜ್ಞಾಪಕ ಇರುತ್ತೆ. ಆದ್ರೆ ಸಂಯಮ ಮತ್ತು ತಪ ಈ 2 ಅವಶ್ಯಕ ಕ್ರಿಯೆಗಳು ಮರೆತೇ ಹೋಗ್ಬಿಡುತ್ತೆ. ಸುಮಾರು ಜನರಿಗೆ ಏನನ್ಸುತ್ತೆ, ಸಂಯಮ ಮತ್ತು ತಪ ಮುನಿಗಳು ಮಾಡೋ ಕೆಲಸ ಇದೆ, ನಾವೇನ್ ಸಂಯಮ ನಾವೇನ್ ತಪ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಂಗಾಗಿ ಸಂಯಮ ಮತ್ತು ತಪ 2ನ್ನ ಬಿಟ್ಟು ಬಿಡ್ತಾರೆ.
ಆದರೆ ವಿಚಾರ ಮಾಡುವಂತಹ ವಿಚಾರ ಇದೆ. ಈ 6 ಅವಶ್ಯಕ ಕ್ರಿಯೆಗಳು ಮುನಿಗಳದ್ದಲ್ಲ, ಇದು ಶ್ರಾವಕನ 6 ಅವಶ್ಯಕ ಕ್ರಿಯೆಗಳಿದೆ. ಮುನಿಗಳಿಗೆ ಬೇರೆ ಹೇಳಿದ್ದಾರೆ, ಸ್ತುತಿ, ವಂದನಾ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಅದೆಲ್ಲ ಅವರ ಬೇರೆ ಅವಶ್ಯಕ ಕ್ರಿಯೆಗಳಿದೆ ಮುನಿಗಳಿಗೆ. ಇದು ಶ್ರಾವಕನ ಅವಶ್ಯಕ ಕ್ರಿಯೆಗಳಿದೆ. ಹಾಗಾಗಿ ಶ್ರಾವಕ ಕೂಡ ತನ್ನ ಭೂಮಿಕೆಗೆ ಅನುಸಾರವಾಗಿ ಪ್ರತಿದಿನ ಸಂಯಮ, ಪ್ರತಿದಿನ ತಪವನ್ನ ಮಾಡಲೇಬೇಕಾಗತ್ತೆ. ಅರೆ, ನಾವೇನ್ ತಪ ಮಾಡೋದು, ನಾವೇನ್ ಸಂಯಮ ಮಾಡೋದು ಅಂತ ನಮಗನ್ಸುತ್ತೆ. ಏನ್ ಸಂಯಮ ಮಾಡ್ಲಿಕ್ಕೆ ಸಾಧ್ಯ ಇದೆ ನಾನು? ಅರೆ, ಪ್ರತಿದಿನ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ, ಒಂದು ಭೋಗ ಸಾಮಗ್ರಿ ಬಗ್ಗೆ, ಒಂದು ವಿಚಾರಗಳ ಬಗ್ಗೆ ಮುಖ್ಯವಾಗಿ ಗಮನ ಕೊಟ್ಟು ಕೇಳೋದು. ಏನ್ ಹೇಳ್ತಿದ್ದಾರೆ? ವಿಚಾರಗಳ ಸಂಯಮ. ಏನೇನೆಲ್ಲ ವಿಚಾರ ಮಾಡ್ತಾ ಇರ್ತೇವೆ ನಾವು ವ್ಯರ್ಥವಾಗಿ, ಅಕ್ಕ ಪಕ್ಕದ ಮನೆಯವ್ರ ಬಗ್ಗೆ, ಸಂಬಂಧಿಕರ ಬಗ್ಗೆ, ಅವ್ರ ಸಂಬಂಧಿಕರ ಬಗ್ಗೆ, ಅಥವಾ ರೋಡಲ್ಲಿ ಯಾರು ಏನೋ ಅಂದ್ರು ಅದ್ರ ಬಗ್ಗೆ, ಇನ್ನೊಂದ್ರ ಬಗ್ಗೆ, ಮತ್ತೊಂದ್ರ ಬಗ್ಗೆ, ಮಗದೊಂದ್ರ ಬಗ್ಗೆ, ಅನೇಕ ಅನಾವಶ್ಯಕ ವಿಚಾರಗಳೆಲ್ಲ ನಮ್ಮ ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತವೆ. ಇದ್ಯಾವ ಸಂಯಮ ಇದೆ? ಅದು ವಿಚಾರಗಳಲ್ಲೇ ಸಂಯಮ ಬರ್ಬೇಕಲ್ಲ. ಹಾಗಾದ್ರೆ ಪ್ರತಿದಿನ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ನಾವು ಸಂಯಮವನ್ನ ಧಾರಣೆ ಮಾಡುವಂಥದ್ದಿದೆ, ಮಾಡಬೇಕು. ವಿಚಾರಗಳಲ್ಲಿ ಸಂಯಮತೆ. ಪರದ್ರವ್ಯಗಳ ಬಗ್ಗೆ ನಾವು ಯಾವುದಾದ್ರೂ ಪರದ್ರವ್ಯದ ಬಗ್ಗೆ ನಾನು ವಿಚಾರ ಮಾಡೋದಿಲ್ಲ ಅಂತ ನಿಯಮ ತಗೋಬಹುದು, ಸಂಯಮ ಪಾಲನೆ ಮಾಡ್ಬೋದು ವಿಚಾರಗಳಲ್ಲಿ. ಅದೇ ರೀತಿಯಾಗಿ ಭೋಗ ಸಾಮಗ್ರಿಗಳಲ್ಲಿ, ಆಹಾರದಲ್ಲಿ, ವಿಹಾರ ಅಂತ ಹೇಳಿದ್ರೆ ಓಡಾಡೋದ್ರಲ್ಲಿ, ನಮ್ಮ ಕನ್ಸಂಪ್ಷನ್ ಏನ್ ಮಾಡ್ತಾ ಇದ್ದೀವಿ, ಅಥವಾ ಏನು ಓಡಾಡ್ತಾ ಇದ್ದೀವಿ, ಏನೆಲ್ಲ ಮಾಡ್ತಾ ಇದ್ದೀವಿ ಪ್ರತಿದಿನ, ಅದರಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಂಯಮವನ್ನ ತಂದುಕೊಳ್ಳುವಂತಹ ಕೆಲಸವನ್ನ ಪ್ರತಿಯೊಬ್ಬ ಶ್ರಾವಕ ಮಾಡಬೇಕು. ಶ್ರಾವಕ ಕಾರಲ್ಲಿ ಓಡಾಡ್ಬೋದು, ಶ್ರಾವಕ ಪ್ಲೇನಲ್ಲಿ ಓಡಾಡ್ಬೋದು, ಶ್ರಾವಕ ಟ್ರೈನಲ್ಲಿ ಓಡಾಡೋ, ಬಸ್, ಎಲ್ಲದ್ರಲ್ಲೂ ಶ್ರಾವಕ ಓಡಾಡ್ಬೋದು. ಅವನಿಗೇನು ಪ್ರತಿಬಂಧ ಇಲ್ಲ. ಸುಮಾರು ಜನರಿಗೆ ಏನನ್ಸುತ್ತೆ, ಇದೆಲ್ಲ ಮುನಿಗಳ ಕೆಲಸ ಇದೆ, ನಾನು ಎಲ್ಲ ಕಡೆ ಓಡಾಡ್ಬೋದು, ಭೂಮಿಕೆಗೆ ಅನುಸಾರವಾಗಿ ನಾನು ಓಡಾಡ್ಬೋದು, ಸರಿ. ಆದ್ರೆ ಈ ಓಡಾಡೋದಕ್ಕೆ ನನಗೇನು ಸ್ವಚ್ಛಂದವಾದ ಒಂದು ಅವಕಾಶವನ್ನ ಕೊಟ್ಟಿಲ್ಲ. ಶ್ರಾವಕನು ಕೂಡ ಅವನ ಭೂಮಿಕೆಗೆ ಅನುಸಾರವಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತನ್ನ ಓಡಾಟಗಳನ್ನ, ತನ್ನ ಆಹಾರ ಪದ್ಧತಿಯನ್ನ, ತನ್ನ ಭೋಗೋಪಭೋಗ ಸಾಮಗ್ರಿಯನ್ನ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವನಿಗೆ ಸಾಧ್ಯವಾದಷ್ಟು ಅವನ ಭೂಮಿಕೆಗೆ ಅನುಸಾರವಾಗಿ ಸಂಯಮವನ್ನ ಮಾಡಬೇಕಾಗತ್ತೆ. ವಿಚಾರಪೂರ್ವಕವಾಗಿ ಸಂಯಮವನ್ನ ಮಾಡಬೇಕಾಗತ್ತೆ. ಉದಾಹರಣೆಗೆ, ನಾವು ಒಂದು ಕಡೆಗೆ ಎಲ್ಲೋ ಹೋಗ್ತಾ ಇದ್ದೀವಿ, ನಮ್ಮ ಕಾರ್ ತಗೊಂಡು ಹೋದ್ವಿ. ಕಾರ್ ತಗೊಂಡು ಹೋಗುವಾಗ ಒಂದು ವೇಳೆ ಬೈಕಿಂದ ನಮ್ಮ ಕೆಲಸ ನಡೀತಾ ಇದ್ರೆ ಬೈಕ್ ತಗೊಂಡು ಹೋಗ್ಬೋದು, ಕಾರ್ ತಗೊಂಡು ಹೋಗೋ ಅವಶ್ಯಕತೆ ಇಲ್ಲ, ಕಾರಿಂದ ಅಧಿಕ ಹಿಂಸೆ ಆಗುತ್ತೆ. ಒಂದ್ ಸಲ ಹೋದೆ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬರ್ಬೋದು. 4 ಸಲ ಯಾಕೆ ಹೋಗ್ಬೇಕು? ನಾನು ಉದಾಹರಣೆಗಳನ್ನ ಕೊಡ್ತಾ ಇದ್ದೇನೆ. ಚಿಕ್ಕ ವಿಚಾರಗಳು, ನಾವು ನಮ್ಮ ಗಮನ ಈ ಕಡೆಗೆ ಹೋಗೇ ಇರೋದಿಲ್ಲ. ಯಾಕೆ, ನಮಗ್ ಮುನಿಗಳ ಚರ್ಯೆ ಒಂದೇ ಕಾಣಿಸುತ್ತೆ. ಆದ್ರೆ ಶ್ರಾವಕನು ಕೂಡ ಸಂಯಮ ಪಾಲನೆ ಮಾಡುವಂಥದ್ದು ದಿನನಿತ್ಯದ ಕ್ರಿಯೆ ಇದೆ. ಅರೆ, ಈ 6 ಅವಶ್ಯಕಗಳು ಬಹಳ ದೊಡ್ಡ ಕೆಲಸವನ್ನ ಮಾಡ್ತೇವೆ. ಈ 6 ಅವಶ್ಯಕಗಳು ಪಾಲನೆ ಮಾಡ್ಬೇಕು ಅಂತ ಅನಿಸ್ಬಾರ್ದು. ಈ 6 ಅವಶ್ಯಕಗಳು ನಮ್ಮ ಜೀವನ ಪದ್ಧತಿ ಆಗಬೇಕು, ಲೈಫ್ ಸ್ಟೈಲ್. ನಮ್ಮ ಲೈಫ್ ಸ್ಟೈಲ್ ಈ 6 ಅವಶ್ಯಕಗಳ ರೂಪದಲ್ಲಿ वो ढल जाना चाहिए. रोज सोचना नहीं पड़े कि मुझे संयम करना है, कि तप करना है, कि मुझे दान देना है, कि क्या करना है. रोज प्रतिदिन ನನ್ನ ಜೀವನ ಶೈಲಿ, ನನ್ನ ಜೀವನ ಪದ್ಧತಿನೇ ಆ ರೀತಿಯಾಗಿ ಬದಲಾಗ್ಬಿಡ್ಬೇಕು. ಅವಾಗೇನಾಗುತ್ತೆ, ದಟ್ ಆಟೋಮೆಟಿಕ್ಲಿ ವಿ ಪ್ಯೂರಿಫೈ, ಆಟೋಮೆಟಿಕ್ಲಿ ನಮ್ಮ ಭಾವನೆಗಳು, ನಮ್ಮ ಪರಿಣಾಮಗಳು ವಿಶುದ್ಧಿ ಆಗ್ತಾ ಹೋಗುತ್ತೆ. ಆ ವಿಶುದ್ಧ ಪರಿಣಾಮಗಳಲ್ಲಿ ಧರ್ಮ ಆಗೋದು ಸಾಧ್ಯತೆ ಇದೆ. ಹಾಗಾಗಿ 6 ಅವಶ್ಯಕ ಕ್ರಿಯೆಗಳಿದೆ.
ಜಿನಧರ್ಮದಲ್ಲಿ ಹೇಳಿರುವಂತಹ ಪ್ರತಿಯೊಂದು ವೃತ, ಪ್ರತಿಯೊಂದು ನಿಯಮ, ಪ್ರತಿಯೊಂದು ಧಾರ್ಮಿಕ ಅನುಷ್ಠಾನ ಇದೆಲ್ಲವೂ ಕೂಡ ನಮ್ಮ ಆಂತರಿಕ ವಿಶುದ್ಧಿಗೋಸ್ಕರ ಇದೆ. ಹಾಗಾಗಿ ಪ್ರತಿದಿನ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಾನು ಸಂಯಮ ಅಂಗೀಕಾರ ಮಾಡ್ತಾ ಹೋಗ್ತಾನೆ ಇದ್ರೆ ವಿಚಾರ ಮಾಡೋದು ಎಷ್ಟು ಶುದ್ಧತೆ, ಎಷ್ಟು ನಿರ್ಮಲತೆ ನಮ್ಮ ಅಂತರಂಗದಲ್ಲಿ ಬರುತ್ತೆ. ವಿಚಾರ ಮಾಡೋದು ಪ್ರತಿದಿನ ಯಾವುದಾದ್ರೂ ಒಂದು ವಿಚಾರದಲ್ಲಿ, ಒಂದಿನ ತಿನ್ನೋ ವಿಚಾರದಲ್ಲಿ, ಒಂದಿನ ಪೇಯ ಪದಾರ್ಥಗಳಲ್ಲಿ, ಒಂದಿನ ಓಡಾಟದಲ್ಲಿ, ಒಂದಿನ ಉಪಭೋಗ ಸಾಮಗ್ರಿಗಳಲ್ಲಿ, ಯಾವುದಾದ್ರೂ ಒಂದು ರೀತಿಯಲ್ಲಿ ಪ್ರತಿದಿನ ಒಂದು ಸಂಯಮವನ್ನ ನಾವು ಪಾಲನೆ ಮಾಡಲೇಬೇಕಾಗುತ್ತೆ. ಇದೇನಿದೆ ಇದು ಸುಮಾರು ಜನಕ್ಕೆ ಏನನ್ಸುತ್ತೆ, ವೃತ್ತ ನಿಯಮಗಳು ಪಂಚಮಗುಣ ಸ್ಥಾನವರ್ತಿ, ಆ ಶ್ರಾವಕ ವೃತ್ತಗಳನ್ನ ತಗೋತಾನೆ. ನಾನು ಸಾಮಾನ್ಯ ಶ್ರಾವಕ, ನಾನ್ಯಾವ ವೃತ್ತ ತಗೋತೀನಿ, ನನಗೆ ಯಾವ ವೃತ್ತ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲ ಮುನಿಗಳು ತುಂಬಾ ವೃತ್ತ ಮಾಡ್ತಾರೆ, ನಾನು ಶ್ರಾವಕ, ಸಾಮಾನ್ಯ ಶ್ರಾವಕ, ನೌಕರಿಗೆ ಹೋಗ್ತೇನೆ, ವ್ಯಾಪಾರ ಮಾಡ್ತೇನೆ, ನಾನು ಯಾವ ವೃತ್ತ ಮಾಡ್ಲಿಕ್ಕೆ ಸಾಧ್ಯ? ಅರೆ ಹಾಗಾದ್ರೆ ನನ್ನ ಉದ್ದೇಶ ಏನಿದೆ, ನನ್ನ ಗಾಡಿ ಯಾವ ಕಡೆ ಹೋಗ್ತಾ ಇದೆ? ಹಾಗಾದ್ರೆ विचार तो करो, हमारी जो जीवन की गति है वो किस तरफ जा रही है। इसका मतलब यदि मुझे लगता है कि मुझे कुछ करने की आवश्यकता नहीं है क्योंकि ये मेरी भूमिका नहीं है, मैं श्रावक हूँ, सामान्य श्रावक हूँ, इसलिए मुझे कुछ पालने की आवश्यकता नहीं है, ऐसा यदि लगता है तो विचार करें अपनी गाड़ी, अपना जीवन किस ओर जा रहा है और कहाँ पर जाके रुकेगा। ನಾನು ಯಾವಾಗ್ಲೂ ಹೇಳುತ್ತೇನೆ ಸಂಯಮದ ಬಗ್ಗೆ. ಸಂಯಮ ಅಂತ ಹೇಳಿದ್ರೆ ಸಂಯಮ ಇಲ್ಲದೆ ಇರೋ ಜೀವನ ಬ್ರೇಕ್ ಇಲ್ದಿರೋ ಗಾಡಿ ಅಂತೆ. ಬ್ರೇಕ್ ನಹೀ ಹೈ ತೋ ಗಾಡಿ ಕಹಾ ಜಾಕೆ ರುಕೇಗಿ ಬತಾओ? ಎಲ್ಲಿಗೆ ಹೋಗಿ ನಿಲ್ಲತ್ತೆ ಬ್ರೇಕ್ ಇಲ್ದಿರೋ ಗಾಡಿ? ಬ್ರೇಕ್ ಇಲ್ದಿರೋ ಗಾಡಿ ಬಹಳ ದೊಡ್ಡ ಅನಾಹುತಗಳನ್ನ ಮಾಡುತ್ತೆ, ಬೇರೆಯವ್ರಿಗೂ ಅನಾಹುತಗಳನ್ನ ಮಾಡುತ್ತೆ, ತನಗೂ ಅನಾಹುತವನ್ನೇ ಮಾಡುತ್ತೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಲಿಮಿಟೇಷನ್ಸ್, ಯಾವುದಾದ್ರೂ ಒಂದು ರೀತಿಯಲ್ಲಿ ಸಂಯಮ, ಎಲ್ಲಿವರೆಗೆ ಅಸಂಯಮಿತ ಜೀವನವನ್ನ ನಾವು ಮಾಡಬೇಕು ಅಂತ ಅನ್ಕೊಂಡಿದೀವಿ, ಎಲ್ಲಿವರೆಗೆ? ಆತ್ಮಾನುಶಾಸನಕಾರ ಹೇಳ್ತಾರಲ್ಲ ಗುಣಭದ್ರಾಚಾರ್ಯರು, ಆಶಾಗರ್ತಃ ಪ್ರತಿ ಪ್ರಾಣಿ ಯಸ್ಮಿನ್ ವಿಶ್ವಮನೂಪಮಂ ಕಸ್ಯ ಕಿಂ ಕಿಯದಾಯಾತಿ ವೃಥಾವೋ ವಿಷಯೈಷಿತ. ನಿನ್ನ ವಿಷಯಗಳ ಬಗೆಗಿರುವಂತಹ ಆಸೆ ವ್ಯರ್ಥ ಇದೆ. ವೃಥಾ ವೃಥಾ ವೃಥಾವೋ ವಿಷಯೈಷಿತ, ನಿನ್ನ ವಿಷಯಗಳ ಆಸೆ ವ್ಯರ್ಥ ಇದೆ. ಯಾಕಂದ್ರೆ ನಿನ್ನ ಆಸೆಗಳು ಎಷ್ಟಿದೆ ಅದರ ಕಾಲ್ಭಾಗದಷ್ಟು, ಅದರ ಒಂದು ಅಂಶದಷ್ಟು ಪ್ರಪಂಚದಲ್ಲಿ ವಸ್ತುಗಳಿಲ್ಲ. ಪ್ರಪಂಚಗಳಲ್ಲಿ ಎಷ್ಟು ವಸ್ತು ಇದೆ ಅದರ ಅನಂತ ಪಟ್ಟು ನಿನ್ನ ಆಸೆ ಇದೆ. ಬೋಲೋ, ಮನೆಯಲ್ಲಿ ಲಡ್ಡು ಮಾಡಿದ್ದಾರೆ, ಲಾಡು ಒಂದು 10 ಲಾಡು ಇದೆ ಅಂತ ಮನೇಲಿ ಅನ್ಕೊಂಡ್ರೆ ಮಗುಗೆ 20 ಬೇಕಾಗಿದೆ. ಏನ್ ಮಾಡೋದು ಹೇಳಿ? ಎಲ್ಲಿಂದ ತಂದ್ಕೊಡಕ್ಕಾಗುತ್ತೆ? ಕೊನೆಗೆ ಏನ್ ಮಾಡ್ಬೇಕಾಗತ್ತೆ? ಕೊನೆಗೆ ಅವನಿಗೆ ಏನಾದ್ರೂ ಹೇಳಿ ಸಮಾಧಾನ ಮಾಡ್ಬೇಕಾಗತ್ತೆ ಹೊರತು ವಸ್ತುಗಳು ಇಲ್ಲದೆ ಇರೋದ್ರಿಂದ ಎಲ್ಲಿಂದ ತಂದ್ಕೊಡಕ್ಕಾಗುತ್ತೆ? ಹಾಗೆ ಅಜ್ಞಾನಿಯ ಆಸೆ ಅಂತೂ ಅನಂತ ಇದೆ, ಆದ್ರೆ ವಸ್ತುಗಳು ಶಾಂತ ಇದೆ. ವಸ್ತುಗಳು ಸೀಮಿತ ಇದೆ, ನಿನ್ನ ಆಸೆ ಅಸೀಮಿತ ಇದೆ. ಹಾಗಾದ್ರೆ ಈ ಅಸೀಮಿತ ಆಸೆ ನಿನ್ನನ್ನು ಎಲ್ಲಿ ತನಕ ಕರ್ಕೊಂಡು ಹೋಗುತ್ತೆ? ಯಾಕಂದ್ರೆ ನೀನ್ ಎಲ್ಲಿ ತನಕ ನಿನ್ನ ಆಸೆ ಹೋಗೋದಿದೆ ಅಷ್ಟು ವಸ್ತುಗಳೇ ಇಲ್ವಲ್ಲ. ಹಾಗಾದ್ರೆ ನಿಯಮದಿಂದ ಈ ಗಾಡಿ ಹೋಗಿ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗೋದು ನಿಯಮ ಇದೆ. 100% ಅಸಂಯಮಿತ ಜೀವನ 100ಕ್ಕೆ 100% ದುರ್ಗತಿಗೆ ಹೋಗೋದಿದೆ. ಸಾಮಾನ್ಯ ಸಂಯಮದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಅನ್ಯಾಯ, ಅನೀತಿ, ಅಭಕ್ಷ, ಅಭಕ್ಷದ ತ್ಯಾಗ ಮಾಡಲಿಲ್ಲ, ಅನ್ಯಾಯ ನೀತಿ ತ್ಯಾಗ ಮಾಡಲಿಲ್ಲ, ರಾತ್ರಿ ಭೋಜನ ತ್ಯಾಗ ಮಾಡಲಿಲ್ಲ. ಈ ಸಾಮಾನ್ಯ ವಿಚಾರಗಳು ನಮ್ಮ ಜೀವನ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಬಹಳ ವಿಚಾರ ಮಾಡಬೇಕಾಗಿರುವಂತಹ ವಿಚಾರ ಇದೆ. ನಾವು ಶ್ರಾವಕರಿಗೆ, ವೃತ್ತಿ ಶ್ರಾವಕರಿಗೂ ನಿಯಮವನ್ನ ಪಾಲನೆ ಮಾಡ್ತಾರೆ, ಆದ್ರೆ ಅವೃತ್ತಿ ಶ್ರಾವಕನಾಗಿ ನಾನು ಏನೂ ವೃತ್ತ ಪಾಲನೆ ಮಾಡುವಂತಹ ಅವಶ್ಯಕತೆ ನನಗೆ ಅನಿಸೋದೇ ಇಲ್ಲ.
ಹಾಗಾದ್ರೆ ನನ್ನ ಜೀವನ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಈ ಬ್ರೇಕ್ ಇಲ್ದಿರೋ ಅಸಂಯಮಿತ ಜೀವನ ಎಲ್ಲಿಗೆ ಹೋಗಿ ಸ್ಟಾಪ್ ಆಗುತ್ತೆ? ಯಾವ ಬಹಿರಂಗ ಸಂಯಮ ಇದೆ ಅದು ಕೂಡ ಅಂತರಂಗ ಸಂಯಮವನ್ನ ವೃದ್ಧಿ ಮಾಡಲಿಕ್ಕೆ ಕಾರಣ ಆಗತ್ತೆ. ಆದ್ರೆ ಭಾವಪೂರ್ವಕವಾಗಿ ಮಾಡಬೇಕಾಗತ್ತೆ. ಹಾಗಾಗಿ ಈ ಯಾವ ಸಂಯಮ ಇದೆ ಇದು ಪರಿಣಾಮಗಳನ್ನ ವಿಶುದ್ಧ ಮಾಡುತ್ತೆ. ದಿನೇ 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 ಯಾರಿಗೆ ಎಷ್ಟು ಅದರ ಗಮನ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹೇಳುವಂಥದ್ದು ಎಲ್ಲರೂ ತಮ್ಮ ತಮ್ಮ ಮನಸ್ಸಾಕ್ಷಿಯಾಗಿ ಚಿಂತನೆ ಮಾಡೋದಿದೆ. ನಿಜವಾಗ್ಲೂ ನಾನು ಒಂದ್ ವೇಳೆ ಪ್ರತಿದಿನ ಚಿಕ್ಕ ಚಿಕ್ಕದಾದಂತಹ ಸಂಯಮವನ್ನು ಕೂಡ ಪಾಲನೆ ಮಾಡಕ್ ಹೊರಟ್ರೆ ಒಂದಿನ ಒಂದು ಮಾಡ್ತೇನೆ, ಇನ್ನೊಂದ್ ದಿನ ಇನ್ನೊಂದ್ ಮಾಡ್ತೇನೆ, ಇನ್ನೊಂದ್ ದಿನ ಇನ್ನೊಂದ್ ಮಾಡ್ತೇನೆ, ಮತ್ತೊಂದ್ ದಿನ ಮತ್ತೊಂದ್ ಮಾಡ್ತೇನೆ, ಹೀಗೆ ಮಾಡ್ತಾ 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 6 ತಿಂಗಳ ಒಳಗಡೆನೆ ನಮ್ಮ ಜೀವನ ಎಷ್ಟು ಸಂಯಮಿತ ಆಗಿ ಹೋಗುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಹೀಗೆ ಮಾಡ್ತಾ ಹೋದ್ರೆ ಜೀವನ ಬಹಳ ಸಂಯಮಿತ ಆಗುತ್ತೆ. ಸಂಯಮಿತ ಆಗದೆ ಇರುವಂತಹ ಜೀವನದಲ್ಲಿ ಧರ್ಮ ಪ್ರಕಟ ಆಗೋದು ಬಹಳ ಕಷ್ಟ ಇದೆ. ಸಾಮಾನ್ಯ ಸಂಯಮ ಅತಿ ಸಾಮಾನ್ಯವಾದಂತಹ ಶ್ರಾವಕನಿಗೆ ಯೋಗ್ಯವಾದಂತಹ ಸಂಯಮ ಕೂಡ ನಮ್ಮಲ್ಲಿ ಇಲ್ಲದೆ ಹೋದ್ರೆ, ವಿವೇಕ ಕೂಡ ನಮ್ಮಲ್ಲಿ ಇಲ್ಲದೆ ಹೋದ್ರೆ ಧರ್ಮ ಪ್ರಕಟ ಆಗ್ಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಹಾಗಾಗಿ ಅವೃತ್ತಿ ಶ್ರಾವಕ ಇದ್ರೂ ಕೂಡ, ಅಜ್ಞಾನಿ ಇದ್ರೂ ಕೂಡ, ಚತುರ್ಥ ಗುಣಸ್ಥಾನವರ್ತಿ ಇದ್ರೂ ಕೂಡ ಪ್ರತಿದಿನ ಅವನು ಸಂಯಮ ಪಾಲನೆ ಮಾಡುವಂಥದ್ದನ್ನ ಆ ವಿಚಾರವನ್ನು ಅವನು ಮಾಡಲೇಬೇಕು. ಕೆಲವು ಸಂಯಮಗಳು ಸಹಜವಾಗಿ ಪಾಲನೆ ಆಗುತ್ತೆ. ಈಗ ರಾತ್ರಿ ಭೋಜನ ತ್ಯಾಗ ಮಾಡಿದ್ದೇವೆ, ಹಾಗಾಗಿ ಆ ಸಂಯಮವಂತೂ ನಿಯಮದಿಂದ ಸಹಜವಾಗಿಯೇ ಪಾಲನೆ ಆಗುತ್ತಾ ಇದೆ. ಅದರ ಜೊತೆಗೆ ಚಿಕ್ಕ ಚಿಕ್ಕ ಸಂಯಮಗಳನ್ನ ನಾವು ಪಾಲನೆ ಮಾಡ್ತಾ 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 ಹೋದ್ರೆ ಒಂದು ದಿನ ನಮ್ಮ ಯಾವ ಸ್ಥಿತಿ ಇದೆ ಅದಕ್ಕಿಂತ ಮೇಲೆದ್ದು ನಾವು ಅವೃತ್ತಿಯಿಂದ ವೃತ್ತಿ ಶ್ರಾವಕರಾಗ್ಬೋದು, ವೃತ್ತಿ ಶ್ರಾವಕರಿಂದ ಮುನಿ ಆಗ್ಬೋದು. ಆದ್ರೆ ನಮ್ಮ ಗಮನ, ನಮ್ಮ ಗಂತವ್ಯ, ನಮ್ಮ ದಾರಿ, ನಮ್ಮ ದಿಕ್ಕು ಆ ಕಡೆ ಹೋಗ್ತಾ ಇದೆಯೇನೋ, ಅಥವಾ ಕೇವಲ ಸುಮ್ಮನೆ ಧರ್ಮ ಕೇಳಬೇಕು ಅಂತ ನಾವು ಕೇಳ್ತಾ ಇದ್ದೀವೇನೋ, ಅದನ್ನ ನಾವೇ ವಿಚಾರ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಬಹಳ ವಿಚಿತ್ರ ಇದೆ. ಸುಮಾರು ಜನರಿಗೆ ಧರ್ಮ ಅನ್ನುವಂಥದ್ದು ಎಷ್ಟು ಬೇಕು, ನಮ್ಮ ಮಕ್ಕಳು ಎಷ್ಟು ಧರ್ಮ ಕಲಿಬೇಕು ಅಂತ ಹೇಳಿದ್ರೆ ಏನೂ ಕೆಟ್ಟ ಅಭ್ಯಾಸಗಳನ್ನ ಕಲಿಬಾರ್ದು ಅಷ್ಟೇನೆ, ಅಷ್ಟರವರೆಗೆ ಧರ್ಮ ಬೇಕಾಗಿದೆ. ಒಂದ್ ವೇಳೆ ಅವ್ನು ಜಾಸ್ತಿ ಧರ್ಮ ತಗೊಂಡ್ಬಿಟ್ಟು ಕಲಿತು ಬಿಟ್ಟು ಏನಾದ್ರೂ ವ್ರತಗೀತ ಸ್ವೀಕಾರ ಮಾಡ್ತಾನೆ ಅಂತ ಅಂದ್ರೆ ಆಗ್ಲೇ ತಂದೆ ತಾಯಿಗೆ ಇದೆಲ್ಲ ನಮಗಲ್ಲ, ನಿನಗಲ್ಲ, ಇದೆಲ್ಲ ಮಾಡ್ಬೇಡ, ಹಾಗೆ ಹೀಗೆ ಎಲ್ಲ ಶುರು ಆಗ್ಬಿಡುತ್ತೆ. ಧರ್ಮ ನಮ್ಗೆ ಎಲ್ಲಿವರೆಗೆ ಬೇಕಾಗಿದೆ? ಜೀವನದ ಅನುಕೂಲತೆಗೆ, ಇಂದ್ರಿಯ ಸಾಮಗ್ರಿ ಭೋಗಗಳವರೆಗೆ ಮಾತ್ರ ಸೀಮಿತ ಇರತ್ತೆ ನಮ್ಮ ವಿಚಾರ. ಹಾಗಾಗಬಾರದು. ನಿಷ್ಪಕ್ಷವಾಗಿ ವಿಚಾರ ಮಾಡಿ ಅಂತರಂಗದಲ್ಲಿ ತತ್ವ ನಿರ್ಣಯ ಆಗಿ ತತ್ವದ ಸ್ವೀಕಾರ ಆದರೆ ಈ ರೀತಿಯಾದ ವಿಚಾರಗಳು ಬರೋದಿಲ್ಲ. ಕೊನೆಗೆ ನನ್ನ ಮನುಷ್ಯ ಭವದ ಸಾರ್ಥಕತೆಯಂತೂ ಆತ್ಮಜ್ಞಾನದಲ್ಲಿದೆ. ನನ್ನ ಈ ಭವದ ಸಾರ್ಥಕತೆಯಂತೂ ನನ್ನ ಜ್ಞಾನದಲ್ಲಿದೆ, ನನ್ನ ಅನುಭವದಲ್ಲಿದೆ. ಹಾಗಾಗಿ ಅದಕ್ಕೆ ಎಲ್ಲಾ ರೀತಿಯಾದ ಪ್ರಯತ್ನವನ್ನ ನಾನು ಮಾಡೋದಿದೆ. ಅದಕ್ಕೋಸ್ಕರ ಸಂಯಮ ಅತ್ಯಂತ ಅವಶ್ಯಕ ಇದೆ. ವಸ್ತುಗಳಲ್ಲಿಯೂ ಕೂಡ, ಪ್ರವೃತ್ತಿಯಲ್ಲಿ ಕೂಡ ಹಾಗೂ ವಿಚಾರಗಳಲ್ಲಿ ಮೂರೂ ಹಂತದಲ್ಲಿ ಸಂಯಮ ಪಾಲನೆಯನ್ನ ಮಾಡಲೇಬೇಕಾಗುತ್ತೆ. ಯಾವುದ್ಯಾವುದರಲ್ಲಿ? ವಿಚಾರಗಳ ಹಂತದಲ್ಲಿ, ಪ್ರವೃತ್ತಿಯ ಹಂತದಲ್ಲಿ ಮತ್ತು ವಸ್ತುಗಳ ಉಪಯೋಗದ ಹಂತದಲ್ಲಿ ಎಲ್ಲಾ ರೀತಿಯಲ್ಲೂ ಸಂಯಮ ಪಾಲನೆ ಮಾಡೋದು ಬಹಳ ಅವಶ್ಯಕವಾಗುತ್ತೆ. ಇದು ಸಾಮಾನ್ಯ ಸಂಯಮದ ವಿಚಾರ ಇದೆ. ಇದೇ ರೀತಿಯಾಗಿ ತಪದ ವಿಚಾರ ಇದೆ. ತಪದ ವಿಚಾರ ಬಂದಾಗ್ಲಂತೂ ತುಂಬಾ ಜನರಿಗೆ ನಾನ್ ಯಾವ ತಪ ಮಾಡಕ್ಕಾಗುತ್ತೆ? ಶ್ರಾವಕನಾಗ್ಬಿಟ್ಟು ನಾನ್ ಯಾವ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಳ್ಳಕ್ಕಾಗುತ್ತೇನೋ, ಒಂದು ಕಾಲಲ್ಲಿ ನಿಲ್ಲಕ್ಕಾಗುತ್ತೇನೋ, ತಪಸ್ ಮಾಡಕ್ಕಾಗುತ್ತೇನೋ? ನಾನ್ ಯಾವ ತಪಸ್ ಮಾಡಕ್ಕಾಗುತ್ತೆ? ನಾನು ಯಾವ ತಪಸ್ ಮಾಡಕ್ಕೂ ಆಗೋದಿಲ್ಲ. ಕೂತ್ಕೊಂಡ್ಬಿಡ್ತಾನೆ ಶ್ರಾವಕ. ಆದ್ರೆ ಅಂಶರೂಪವಾಗಿ
ತಪವನ್ನು ಮಾಡುವಂಥದ್ದು ಪ್ರತಿಯೊಬ್ಬ ಶ್ರಾವಕ ಮಾಡಬೇಕು. ಆದ್ರೆ ಸಮಸ್ಯೆ ಏನಾಗುತ್ತೆ, ತಪ ಅಂದ ತಕ್ಷಣ ಶ್ರಾವಕ ತುಂಬಾ ದೂರ ಓಡ್ ಹೋಗ್ತಾನೆ. ಯಾಕಂದ್ರೆ ತಪ ಅಂದ ತಕ್ಷಣ ತಪ ಅಂದ್ರೆ ಏನು ಅನ್ನೋದು ವಿಚಾರನೇ ಮಾಡೋದಿಲ್ಲ. ಯಾರು ಸ್ವಾಧ್ಯಾಯವನ್ನ ಮಾಡಿದ್ದಾರೆ ಅವ್ರಿಗೂ ಕೂಡ ತಪ ಅಂದ ತಕ್ಷಣ ತಪದ ಪರಿಭಾಷೆ ಗೊತ್ತಿದ್ರು ತಪದ ವಿಚಾರ ಬಂದ ತಕ್ಷಣ ತಪ ಅಂದ್ರೆ ಏನು ಅನ್ನೋದ್ ಕಡೆ ಗಮನನೇ ಹೋಗೋದಿಲ್ಲ. ನಾವು ಚರ್ಚೆ ಮಾಡಿದ್ದು ಹಿಂದೂ ಕೂಡ. ಯಾವ ತಪದ ಪರಿಭಾಷೆ ಏನ್ ಹೇಳಿದ್ರು ಉಮಾಸ್ವಾಮಿ ಆಚಾರ್ಯರು? ಇಚ್ಛಾ ನಿರೋಧಸ್ತಪಃ ಅಲ್ವಾ? ತಪ ಅಂದ್ರೆ ಏನು? ತಪ ಅಂದ್ರೆ ಹೋಗಿ ಯಾವುದೋ ಬೆಟ್ಟದ ಮೇಲೆ ಕುಳಿತುಕೊಂಡು ಮಾಡೋದು ಮಾತ್ರ ತಪ ಅಲ್ಲ. ತಪದ ಮೂಲದಲ್ಲಿ ಏನಿದೆ? ತಪದ ಮೂಲದಲ್ಲಿ ಇಚ್ಛಾ ನಿರೋಧ. ಇಚ್ಛಾ ನಿರೋಧ ಅಂದ್ರೆ ಏನು? ಸುಮಾರು ಜನರಿಗೆ ಇಚ್ಛಾ ನಿರೋಧ ಅಂತ ಹೇಳಿದ್ರೆ ಹುಟ್ಟುತ್ತಾ ಇರೋ ಆಸೆಯನ್ನ ಒತ್ತಿ ಇಡೋದು, ಸಪ್ರೆಸ್ ಮಾಡುವಂಥದ್ದಕ್ಕೆ ನಾವು ಇಚ್ಛಾ ನಿರೋಧ ಅಂತ ಕರಿತೇವೆ. ಆದ್ರೆ ನಿಜವಾಗ್ಲೂ ಇಚ್ಛಾ ನಿರೋಧ ಅದಕ್ಕೆ ಅನ್ನೋದಿಲ್ಲ. ಮುಂದಿನ ಸೂತ್ರಗಳನ್ನ ಓದಿದ್ರೆ ನಮಗೆ ಆ ವಿಚಾರ ಸ್ಪಷ್ಟವಾಗುತ್ತೆ. ಇಚ್ಛಾ ನಿರೋಧ ಅಂತ ಹೇಳಿದ್ರೆ ಆ ಭೋಗ ಸಾಮಗ್ರಿಗಳ ಆಸೆಗಳೇ ಉತ್ಪನ್ನ ಆಗಬಾರದು, ಅದು ಇಚ್ಛಾ ನಿರೋಧ ಇದೆ. ಆದ್ರೆ ಎಷ್ಟೆಷ್ಟು ಭೋಗಗಳನ್ನ ಭೋಗಿಸ್ತಾ ಹೋಗುತ್ತೇವೆ ಅಷ್ಟಷ್ಟು ಆಸೆಗಳು ಜಾಸ್ತಿ ಆಗುತ್ತೆ. ಎಷ್ಟೆಷ್ಟು ವಸ್ತುಗಳ ತ್ಯಾಗ ಆಗುತ್ತೆ ಅಷ್ಟಷ್ಟು ಆಸೆಗಳ ಒಂದು ಉತ್ಪತ್ತಿ ಕಡಿಮೆ ಆಗುತ್ತೆ. ಹೇಳಿದ್ವಲ್ಲ, ಅಗ್ನಿಯಲ್ಲಿ ಬೆಂಕಿ ಹಾಕಿದ್ರೆ ಏನಾಗುತ್ತೆ? ಹಾಗೇನೆ ಆಸೆಗಳ ಉತ್ಪತ್ತಿ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು? ಆಸೆಗಳ ಅವರೋಧ ಮಾಡ್ಬೇಕು, ಉತ್ಪತ್ತಿ ಆಗದೆ ಇರುವಂತೆ ನೋಡ್ಕೋಬೇಕು, ತತ್ವಗಳ ವಿಚಾರವನ್ನ ಮಾಡಬೇಕು, ವಸ್ತುಗಳ ವಿಚಾರವನ್ನ ಮಾಡಬೇಕು. ಜಗತ್ಕಾಯ ಸಂವೇಗ ವೈರಾಗ್ಯಾರ್ಥಂ, ಜಗತ್ ವಿಚಾರವನ್ನ, ಶರೀರದ ಸ್ವಭಾವದ ಬಗ್ಗೆ ವಿಚಾರಗಳನ್ನ ಮಾಡಬೇಕು. ಅವಾಗೇನಾಗುತ್ತೆ? ಆಸೆಗಳ ಅವರೋಧ ಆಗುತ್ತೆ. ನವದ್ವಾರ ಬಹೆ ಘಿನ್ಕಾರಿ ಅಸದೇಹ ಕರೆ ಕಿಮ್ ಯಾರಿ. 99 ಅತ್ಯಂತ ಘೃಣಾಸ್ಪದವಾದಂತಹ ದ್ವಾರಗಳು ಈ ಶರೀರದಲ್ಲಿ ಇದೆ. ಇದು ಸದಾ ಕಾಲ ಪೂರ್ಣಗಲನ ಆಗತಾನೆ ಇರುತ್ತೆ. ಇದರ ಸ್ವಭಾವನೆ ಪೂರ್ಣಗಲನ ಇದೆ, ಕಡಿಮೆ ಜಾಸ್ತಿ ಆಗತಾನೆ ಇರುತ್ತೆ. ಇದಕ್ಕೆ ಎಷ್ಟು ಹಾಕಿದ್ರು ಅಷ್ಟೇನೆ, ಎಷ್ಟು ಹಾಕದೇ ಇದ್ರು ಅಷ್ಟೇನೆ, ಇದಕ್ಕೇನು ವ್ಯತ್ಯಾಸ ಆಗೋದಿಲ್ಲ. ಇಂಥ ಶರೀರ ಇದೆ. ಈ ರೀತಿ ಯಾವಾಗ ತಾತ್ವಿಕವಾಗಿ ವಿಚಾರವನ್ನ ಮಾಡ್ತಾನೆ ಆಗ ಶರೀರವನ್ನ ಪೋಷಣೆ ಮಾಡುವಂತಹ ಆಸೆ ಸಹಜವಾಗಿಯೇ ನಿಂತು ಹೋಗುತ್ತೆ. ಏನ್ ಹೇಳ್ತಾರೆ? ಸಹಜವಾಗಿ, ಸಾಮಾನ್ಯ, ಸರಳವಾಗಿ ಏನಿದೆ ಈ ಶರೀರವನ್ನು ಎಷ್ಟು ಶೃಂಗಾರ ಮಾಡಿದ್ರು ಹಂಗೆ ಇರುತ್ತೆ. ಯಾವಾಗ ಆ ಜೀವಕ್ಕೆ ಇದು ನಿರ್ಣಯ ಆಗುತ್ತೆ ಆ ಜೀವಕ್ಕೆ ಅದನ್ನ ಬಹಳ ಶೃಂಗಾರ ಮಾಡುವಂತಹ ಭಾವ ಬರೋದಿಲ್ಲ. ಏನು ಲೋಕ ವ್ಯವಹಾರ ಇದೆ ಅಷ್ಟು ನಡೆಯುತ್ತೆ. ಆದ್ರೆ ಹಿಂಸಕ ಸಾಮಗ್ರಿಗಳನ್ನ ಉಪಯೋಗ ಮಾಡೋದು, ಶೃಂಗಾರ ಮಾಡೋದು ಇತ್ಯಾದಿಗಳು ಎಲ್ಲಿ ಬರುತ್ತೆ? ಆ ಜೀವಕ್ಕೆ ಬರೋದಿಲ್ಲ. ಸಹಜವಾಗಿಯೇ ಸಂಯಮ ಮತ್ತು ಯಾವ ತಪ ಇದೆ ಅದಾಗುತ್ತಾ ಇದೆಯಲ್ಲ. ಆದ್ರೆ ನಮ್ಗೆ ಅನ್ಸೋದಿಲ್ಲ. ನಾವು ಯಾವ್ದಾದ್ರು ಆಸೆಯ ಅವರೋಧ ನಮಗೆ ಆಗುತ್ತಾ ಇದೆ, ನಾವು 7 ರಿಂದ 8 ಗಂಟೆ ಸೀರಿಯಲ್ ನೋಡ್ತಾ ಇದ್ವಿ, ಟಿವಿಯಲ್ಲಿ ಸೀರಿಯಲ್ ಬರುತ್ತೆ, ಅದನ್ನ ನೋಡ್ತಾ ಇದ್ವಿ. ಮತ್ತೀಗ ಸುಮಾರು ತಿಂಗಳಿಂದ ಸ್ವಾಧ್ಯಾಯ ಶುರು ಆಗಿದೆಯಲ್ಲ, ಸ್ವಾಧ್ಯಾಯ ಶುರು ಆಗಿರೋದ್ರಿಂದ ಆ ಟಿವಿ ನೋಡ್ತಾ ಇಲ್ಲ. ಆ ಒಂದು ಸಮಯಕ್ಕೆ ಆ ಟಿವಿ ನೋಡೋ ಯಾವ ಆಸೆ ಇದೆ ಅದು ಅವರೋಧ ಆಯ್ತಲ್ಲ. ಹಾಗಾದ್ರೆ ತಪ ನಡೀತಾ ಇದೆ. बोले तप हो रहा है भाई साहब, किसी को लगता है कि मैं तप कर रहा हूं? तो ऐसा सामान्य सामान्य तप तो रोज करना ही चाहिए श्रावक को. ಪ್ರತಿದಿನ ಇಂತಹ ಸಾಮಾನ್ಯ ತಪಗಳನ್ನಂತೂ, ಆಸೆಯ ಅವರೋಧದ ವಿಚಾರವನ್ನಂತೂ ಮಾಡಲೇಬೇಕು. ಈ ಸಾಮಾನ್ಯ ಸಾಮಾನ್ಯ ವಿಚಾರಗಳನ್ನ ಜೀವನದಲ್ಲಿ ರೂಢಿಸ್ಕೊಳ್ಳದೆ ಹೋದ್ರೆ ನಮ್ಮ ಜೀವನ ಪರಿಶುದ್ಧ ಆಗೋದು ಯಾವಾಗ? ಈಗ ಹೆಂಗಿದೀವಿ ಹಿಂಗೆ ಇರ್ತೀವಿ, ಇಲ್ಲ ಇದಕ್ಕಿಂತ ಒಷ್ಟಾಗ್ತೀವಿ ಮುಂದೆ ಹೋಗಿ ಹೋಗಿ. ಜೀವನ ಪರಿಶುದ್ಧ. ಹಿಂದಿನ ವರ್ಷದಲ್ಲಿ ನಾನು ಹೆಂಗಿದ್ದೆ ಅದಕ್ಕಿಂತ ಈ ವರ್ಷದಲ್ಲಿ ನನ್ನ ಪರಿಣಾಮಗಳು ಮತ್ತಷ್ಟು ಉತ್ಕೃಷ್ಟ ಉಜ್ವಲ ಆಗಿರ್ಬೇಕು. ಆವಾಗ ನಾನು ಧಾರ್ಮಿಕದಲ್ಲಿ, ಧರ್ಮ ಅನುಷ್ಠಾನದಲ್ಲಿ
ಏಳಿಗೆಯನ್ನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ, ಸಾಧನೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಅವಾಗ ನಾನು ಒಬ್ಬ ಸಾಧಕ ಆಗುತ್ತೇನೆ. ಮತ್ತು 10 ವರ್ಷದಿಂದ ಸ್ವಾಧ್ಯಾಯ ಮಾಡ್ತಾ ಇದ್ದೀನಿ, ಮತ್ತು ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ಹಾಗಾದ್ರೆ ಏನು ವ್ಯತ್ಯಾಸ ಆಯಿತು? ಹಾಗಾದ್ರೆ ಏನೂ ವಿಶುದ್ಧಿ ಪ್ರಕಟ ಆಗ್ಲಿಲ್ವೇನು? ಈ ರೀತಿ ನಡೆಯೋದಿಲ್ಲ. ಆದ್ರೆ ತಪದ ಯಾವ ಮೂಲ ಸ್ವರೂಪ ಇದೆ ಅದನ್ನ ಮರೆತು ತಪ ಮಾಡುವಂಥದ್ದು ತುಂಬಾ ವ್ಯರ್ಥ ಇದೆ. ನೋಡಿ, ಅನೇಕ ಸಲಿ ಭಗವಂತ ನನಗೆ ಗಂಡು ಮಗು ಆಗೋವರೆಗೂ 1 ವರ್ಷ ನಾನು ಅಕ್ಕಿ ತಿನ್ನೋದಿಲ್ಲ ಮಾಡ್ಕೋತಾರೆ ಈ ತರ ಸುಮಾರು ಜನ ನಿಯಮಗಳನ್ನ. ತಪ ಮಾಡ್ತಾ ಇದ್ದೀನಿ ನಾನು, ಉಪವಾಸ ತಪ. ಮೊದಲನೇ ತಪ ಇದೆಯಲ್ಲ ಅನ್ಶನ್ ತಪ ಹೋರೆ, ಉಪವಾಸ ಮಾಡಿದೆ ನಾನು 2 ದಿನ ಏನ. ಇಲ್ಲಾಂದ್ರೆ ಭಗವಂತ 5 ಏನ್ ಹೇಳ್ತಾರೆ 1 ವಾರ ಆದ್ಮೇಲೆ ರಿಸಲ್ಟ್ ಬರೋದಿದೆ, ಮತ್ತು ರಿಸಲ್ಟ್ ಬರೋವರೆಗೂ ನಾನು ಉಪವಾಸ ಮಾಡ್ತೇನೆ. ರಿಸಲ್ಟ್ ಚೆನ್ನಾಗಿ ಬರ್ಬೇಕು, ಅದಕ್ಕೆ ಉಪವಾಸ ಮಾಡ್ತೇನೆ ಏನ. ಇಲ್ಲ, ನಮ್ಮ ಮನೆ ಕಟ್ತಾ ಇದ್ದೀನಿ, ಈ ಮನೆ ನಿರ್ವಿಘ್ನವಾಗಿ ಸಮಾಪ್ತಿ ಆಗೋವರೆಗೂ ನಾನು ಇಂತಿಂತ ವಸ್ತು ತಿನ್ನೋದಿಲ್ಲ. ಬಲೋ ತಗೋತಾರೆ ಸುಮಾರು ಜನ, ನಾನು ಬಾಳೆಹಣ್ಣು ತಿನ್ನೋದಿಲ್ಲ, ನಾನು ಇನ್ನೊಂದು ತಿನ್ನೋದಿಲ್ಲ, ಅದನ್ನು ತಿನ್ನೋದಿಲ್ಲ, ಅಥವಾ ಸಮಥಿಂಗ್. ಏನ್ ಮಾಡ್ತಾ ಇದ್ದೀವಿ ನಾವು? ಏನ್ ಮಾಡ್ತಾ ಇದ್ದಾರೆ? ತಪದ ಪರಿಭಾಷೆ ಏನಿದೆ? ಇಚ್ಛಾ ನಿರೋಧ ತಪಃ. ಮತ್ತೆ ಇಲ್ಲಿ ತಪ ಏನಕ್ಕೆ ಮಾಡ್ತಾ ಇದ್ದಾರೆ? ಇಚ್ಛೆಯ ಪೂರ್ತಿಗೋಸ್ಕರ. ಎಂತ ವಿಚಿತ್ರತೆ ಇದೆ. ಉಮಾಸ್ವಾಮಿ ಹೇಳ್ತಾ ಇದ್ದಾರೆ, ಆಸೆಗಳ ಅವರೋಧದ ಹೆಸರು ತಪ ಇದೆ. ಮತ್ತಿಲ್ಲಿ ತಪ ಏನಕ್ಕೆ ಮಾಡ್ತಾ ಇದ್ದಾರೆ? ಆಸೆಗಳ ಪೂರ್ತಿಗೋಸ್ಕರ. ನನ್ನ ಮನೆ ನಿರ್ವಿಘ್ನವಾಗಿ ಸಮಾಪ್ತಿ ಆಗೋವರೆಗೂ ನಾನು ಇಂತಿಂತ ತಪ. ಅರೆ, ಮನೆ ನಿರ್ವಿಘ್ನ ಸಮಾಪ್ತಿ ಆಗೋ, ಹಾಗಾದ್ರೆ ಆಸೆ ಇಟ್ಕೊಂಡು ತಪ ಮಾಡ್ತಾ ಇದ್ದೀವಿ. ಮೂಲದಲ್ಲಿ जो मूल स्वरूप है उसमें ही भूल है. तप की शुरुआत ही इच्छाओं के अवरोध पूर्वक होता है, और ये जीव इच्छाओं की पूर्ति के लिए ही तप करता है. बोलो फिर क्या होगा? ದ್ರವಿಲಿಂಗಿ ಮುನಿ ಕೂಡ ಹೀಗೆ ತಪ ಮಾಡ್ತಾನೆ, ಅನಾದಿ ಮಿಥ್ಯಾ ದೃಷ್ಟಿ ದ್ರವಿಲಿಂಗಿ ಮುನಿ. ನಾನು ಗ್ರೈವೇಕಕ್ಕೆ ಹೋಗ್ಬೇಕು, ನಾನು ಸ್ವರ್ಗಕ್ಕೆ ಹೋಗ್ಬೇಕು, ಹಾಗಾಗಿ ತಪ ಮಾಡ್ತೇನೆ. ಹಾಗಾದ್ರೆ ನಿಜವಾಗ್ಲೂ ತಪ ಆಗುತ್ತಾ ಇದೆಯೇನು? ತಪ ಆಗುತ್ತಾ ಇಲ್ಲ. ಅಲ್ಲಿ ಎಲ್ಲಿ ತಪ ಆಗುತ್ತಾ ಇದೆ? ಆಹಾರವನ್ನ ಬಿಡುವಂತಹ ಕ್ರಿಯೆಗೆ ಅನುಶನ ಅಂತ ಕರೆಯೋದಿಲ್ಲ. ಆಹಾರ ಬಿಡೋದು ಮಾತ್ರ ಅನುಶನ ಇದ್ದಿದ್ರೆ ಏನೇನೆಲ್ಲ ಅನಾಹುತ ಆಗೋಗೋದು. ಎಷ್ಟು ಜನ ಭಿಕ್ಷುಕರಿದ್ದಾರೆ, ಎಷ್ಟು ಜನರಿಗೆ ಆಹಾರ ಸಿಗೋದಿಲ್ಲ, ಎಷ್ಟು ಜನರ ಹಾಳಾಗೋಗ್ಲಿ. ನಮ್ಮ ಜೀವನದಲ್ಲೇ ಸುಮಾರು ಸಲ ಆಗೋದಿಲ್ವೇನು? ಆ ಬೆಳಿಗ್ಗೆ ಹೇಳೋದು ಲೇಟ್ ಆಗೋಯ್ತು ಏನ, ಬೇಗ ಬೇಗ ರೆಡಿ ಆಗ್ಬಿಟ್ಟು ತಿಂಡಿನೂ ತಿನ್ಕೊಳ್ದೆ ಆಫೀಸ್ಗೆ ಹೋಗ್ಬಿಟ್ರು, ಯಾ ದುಕಾನ್ ಚಲೆಗೆ, ಆಫೀಸ್ ಚಲೆಗೆ. ಮತ್ತು ಆಫೀಸಲ್ಲಿ ಅಥವಾ ಅಂಗಡಿಯಲ್ಲಿ ಎಷ್ಟು ಕೆಲಸ ಇತ್ತು ಅಂದ್ರೆ ಊಟ ಮಾಡೋದು ಜ್ಞಾಪಕನೇ ಬರಲಿಲ್ಲ. ಬಟ್ ದಿನಾ ಪೂರ್ತಿ ಕೆಲಸ ಮಾಡಿಬಿಟ್ಟು ಇನ್ನೇನು 2 ಗಂಟೆ 3 ಗಂಟೆಗೆ ಫ್ರೀ ಆಗುತ್ತೀವಿ. ಮತ್ತು ಅವಾಗ ನೋಡ್ತೀವಿ, ಅರೆ ಇನ್ನೇನು ಊಟ ಮಾಡೋದು, ಈ ಟೈಮಲ್ಲಿ ನೇರವಾಗಿ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಅನ್ಕೋತೀವಿ. ಮತ್ತು ಸಾಯಂಕಾಲ ಹೊರಟ್ವಿ ಏನೋ, ಬೆಂಗಳೂರು ಅಂತ ಸಿಟಿಯಲ್ಲಿ ಇದ್ರೆ ಇನ್ನೇನು ತುಂಬಾ ಟ್ರಾಫಿಕ್ ಸಿಗ್ಬಿಡ್ತು. ಮತ್ತು ಸಾಯಂಕಾಲ ಆಫೀಸಿನ ಮನೆಗೆ ಹೋಗೋ ಅಷ್ಟರಲ್ಲಿ ಕತ್ಲೆ ಆಯ್ತು. ರಾತ್ರಿ ಊಟ ಮಾಡೋದಿಲ್ಲ ನಿಯಮ ಇದೆ. ಬೋಲೋ ರಾತ್ರಿನೂ ತಿನ್ನಕ್, ಅವತ್ತು ದಿನ ಪೂರ್ತಿ ಏನೂ ತಿನ್ನಕ್ ಆಗ್ಲಿಲ್ಲ. ಹಾಗಾದ್ರೆ ಉಪವಾಸ ಆಯ್ತೋ ಇಲ್ವೋ? ಏನ್ ಹೇಳ್ತಿದ್ದಾರೆ? ಉಪವಾಸ ಆಯ್ತೋ ಇಲ್ವೋ? ನಾವೆಲ್ಲ ಏನ್ ಹೇಳ್ತೀವಿ? ಉಪವಾಸ ಆಗ್ಲಿಲ್ಲ. ಉಪವಾಸ ಎಲ್ಲಾಯ್ತು? ಆದ್ರೆ ಹೇಳುವಾಗ ನಾವ್ ಏನ್ ಹೇಳ್ತೀವಿ? ಏನ್ ಮಾಡೋದು, ನಿನ್ನೆ ಅಂತೂ ಫುಲ್ ಉಪವಾಸನೇ ಆಗೋಯ್ತು. ಉಪವಾಸ ಎಲ್ಲಾಯ್ತು? ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ತಿನ್ನೋ ಪರಿಣಾಮನೇ ಇತ್ತು. ತಿನ್ನಕ್ ಟೈಮ್ ಸಿಗ್ಲಿಲ್ಲ ಅಷ್ಟೇನೆ, ಆದ್ರೆ ತಿನ್ನೋ ಪರಿಣಾಮ ಇತ್ತೋ ಇಲ್ವೋ? ಹಾಗಾದ್ರೆ ಉಪವಾಸ ಆಯ್ತೇನು? ಅರೆ, ಆಸೆಗಳ ಅವರೋಧ ಎಲ್ಲಾಗಿದೆ? ಆಸೆಯಂತೂ ಯಥಾವತ್ತಾಗಿ ವಿದ್ಯಮಾನ ಇತ್ತು, ಆದರೆ ಆ ರೀತಿಯಾದ ಅನುಕೂಲತೆಗಳು ಸಿಗ್ಲಿಲ್ಲ.
ಭಿಕ್ಷುಕನ ಹತ್ರ ಊಟನೇ ಇಲ್ಲ ತಿನ್ಲಿಕ್ಕೆ, ಆದ್ರೆ ಆಸೆ ಇದೆ, ತಪ ಇಲ್ಲ ಆಗುತ್ತಾ ಇದೆ. ಹಾಗೇನೆ ನನಗೂ ಕೂಡ ಅನೇಕ ದಿನ ಅನೇಕ ಸಲ ಊಟ ಮಾಡಬೇಕು ಅಂತ ಭಾವನೆ ಇರುತ್ತೆ, ಆದ್ರೂ ಕೂಡ ಯೋಗ್ಯವಾದಂತಹ ಆಹಾರ ಸಿಗೋದಿಲ್ಲ. ಹೊರಗಡೆ ಎಲ್ಲೋ ಸುತ್ತಾಡಕ್ ಹೋಗಿರ್ತೇವೆ, ಆಹಾರ ಸಿಗೋದಿಲ್ಲ ಒಂದೊಂದ್ಸಲಿ, ಉಪವಾಸ ಆಗ್ಬಿಡುತ್ತೆ. ಹಾಗಾದ್ರೆ ಉಪವಾಸ ಆಯ್ತೇನೋ? ಉಪವಾಸ ಆಗ್ಲಿಲ್ಲ, ಆಸೆಗಳ ಅವರೋಧ ಎಲ್ಲಾಗಿದೆ. ಹಾಗಾಗಿ ಆಸೆಗಳ ಅವರೋಧವನ್ನ ಮಾಡ್ತಕ್ಕಂತಹ ಕ್ರಿಯೆಯನ್ನ ಪ್ರತಿದಿನ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ವಿಚಾರಗಳಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ಅದರಲ್ಲೂ ಸ್ವಾಧ್ಯಾಯದ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಸ್ವಾಧ್ಯಾಯ ಕೂಡ ಒಂದು ತಪ ಇದೆ. ಅನ್ಶನ್, ಔಮೋದರ್ಯ, ವೃತ್ತಿಪರಿ ಸಂಖ್ಯಾನ, ಕಾಯಿ ಕ್ಲೇಶ್ ಇವೆಲ್ಲ ಇದೆಯಲ್ಲ, ಇದೆಲ್ಲ ಮುಖ್ಯ ರೂಪವಾಗಿ ಮುನಿಗಳ ಜೀವನದಲ್ಲಿ ಕಾಣಿಸುತ್ತೆ. ಆದ್ರೆ ಅಂಶ ರೂಪದಲ್ಲಿ ಶ್ರಾವಕ ಕೂಡ ತನ್ನ ಜೀವನದಲ್ಲಿ ಇವೆಲ್ಲವುಗಳನ್ನ ಅಂಗೀಕಾರ ಮಾಡ್ಬೇಕಾಗತ್ತೆ. ಇಲ್ಲಿಂದನೇ ಪ್ರಾಕ್ಟೀಸ್ ಪ್ರಾರಂಭ ಆಗುತ್ತೆ. ಅದಾದಾಗ ಮಾತ್ರ ಪರಿಣಾಮಗಳಲ್ಲಿ ವಿಶುದ್ಧಿ ಆಗುತ್ತಾ 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 ಒಂದು ದಿನ ನಾನು ಒಂದು ಸ್ಟೆಪ್ನ ಹತ್ತಬಹುದಿದೆ. ನಾನು ಯಾಕೆ ಈ ವಿಚಾರವನ್ನು ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ನೋಡ್ತೇವೆ ನಮ್ಮ ಯಾವ ಒಂದು ಸ್ವಾಧ್ಯಾಯದ ವಿಚಾರ ಇದೆ ಅಥವಾ ಅನೇಕ ಶ್ರಾವಕರ ಒಂದು ಅಭಿಪ್ರಾಯಗಳನ್ನ ನಾನು ಕೇಳುತ್ತೇನೆ. ಅವರ ಅಭಿಪ್ರಾಯಗಳೆಲ್ಲವನ್ನ ಕೇಳಿದಾಗ ನನಗೆ ಆಗಿರುವಂತಹ ಅನುಭೂತಿಯನ್ನ ನಾವು ಜಿನ್ವಾನಿಯ ಆಧಾರದಲ್ಲಿ ವಿಚಾರ ಮಾಡ್ತಾ ಇದ್ದೇವೆ. ಯಾಕಂದ್ರೆ 10 ವರ್ಷ 20 ವರ್ಷ ಸ್ವಾಧ್ಯಾಯ ಮಾಡ್ತಾ ಆದ್ರೂ ಕೂಡ ಜೀವನದಲ್ಲಿ ಒಂದು ಹಂತವನ್ನು ನಾವು ಮೇಲೆ ಹತ್ತಲಿಲ್ಲ ಅಂತ ಹೇಳಿದ್ರೆ ಎಲ್ಲೂ ಏನೋ ತಪ್ಪಾಗುತ್ತಾ ಇದೆ. ಹಾಗಾದ್ರೆ ಪ್ರತಿದಿನ ನಾನು ಈ 6 ಅವಶ್ಯಕಗಳನ್ನ ಪಾಲನೆ ಮಾಡ್ತಾ ಇದ್ರೆ ನಿಯಮಪೂರ್ವಕವಾಗಿ ಪರಿಣಾಮಗಳಲ್ಲಿ ವಿಶುದ್ಧಿ ಸಹಜವಾಗಿಯೇ ಆಗತ್ತೆ. ಸಹಜವಾಗಿಯೇ ಕೆಲವು ವಸ್ತುಗಳು, ಕೆಲವು ವಿಚಾರಗಳು, ಕೆಲವು ಪ್ರವೃತ್ತಿಗಳು ಸಹಜವಾಗಿಯೇ ಬಿಟ್ಟು ಹೋಗುತ್ತೆ. ನಾನು ಹಠಪೂರ್ವಕವಾಗಿ ಬಿಡಬೇಕು ಅಂತ ಹೇಳುತ್ತಾ ಇಲ್ಲ. ಆದ್ರೆ ದಿನನಿತ್ಯ ಈ 6 ಅವಶ್ಯಕಗಳ ರೂಪದಲ್ಲಿ ನಮ್ಮ ಜೀವನ ಪದ್ಧತಿ, ನಮ್ಮ ಜೀವನ ಶೈಲಿ ಈ ರೂಪವಾಗಿ ನಾವು ಅಳವಡಿಸಿಕೊಂಡು ಬಿಟ್ಟಾಗ ಸಹಜವಾಗಿಯೇ ಕೆಲವು ವಿಚಾರಗಳು, ಕೆಲವು ಪ್ರವೃತ್ತಿಗಳು, ಕೆಲವು ಚಿಂತನೆಗಳು, ಕೆಲವು ಸಂಯೋಗಗಳು, ಕೆಲವು ವಸ್ತುಗಳು ಸಹಜವಾಗಿಯೇ ನಮ್ಮಿಂದ ದೂರ ಆಗುತ್ತೆ. ವಿಚಾರ ಮಾಡದೇನೆ ಸಹಜವಾಗಿ ದೂರ ಆಗುತ್ತೆ. ಅಷ್ಟು ವಿಚಾರಗಳಿಂದ, ಅಷ್ಟು ವಸ್ತುಗಳ ಸಂಯೋಗದಿಂದ ನಮ್ಮ ಉಪಯೋಗ ರಿಕ್ತವಾಗುತ್ತೆ, ನಮ್ಮ ಉಪಯೋಗ ಖಾಲಿ ಆಗುತ್ತೆ. ಆ ರೀತಿಯಾಗಿ ನಮ್ಮ ಆಕುಲಿತ ಪರಿಣಾಮಗಳು ಕಡಿಮೆ ಆಗುತ್ತೆ, ಅನಾಕುಲತೆ ಅಧಿಕವಾಗುತ್ತೆ. ಹೀಗೆ ಆಗುತ್ತಾ ಆಗುತ್ತಾ ಆಗುತ್ತಾನೆ ನಾವು ನಮ್ಮ ಆತ್ಮನ ಅನುಭೂತಿಯನ್ನ ಮಾಡಿಕೊಳ್ಳುವಂಥದ್ದು ಸುಲಭ ಆಗುತ್ತೆ. इला दुनिया भर के विचार तो उपयोग में पड़े और आत्मानुभूति करने के लिए बैठ गए भाई साहब, तो हो जाएगा? कैसे हो जाएगा? पर द्रव्य का, पर वस्तुओं का, पर द्रव्यों का, है ना, पर जीवों का इतनी सारी चिंताएं तेरे दिमाग में बैठी हुई है, तो कैसे चिंतन होगा? ನನಗೊಂದು ದಿನ ಒಬ್ರು ಕೇಳ್ತಾ ಇದ್ರು, ನೀವೆಲ್ಲ ಹೇಳ್ತೀರಿ ಇದು ಹೆಂಗ್ ಸಾಧ್ಯ ಇದೆ, ಶರೀರ ಅಜೀವ ಇದೆ, ಶರೀರದಲ್ಲಿ ಏನೋ ಆದ್ರೂ ನಾವು ಭಿನ್ನವಾಗಿ ಚಿಂತನೆ ಮಾಡೋದು ಹೆಂಗ ಸಾಧ್ಯ ಇದೆ? ಅರೆ ಇದೆಲ್ಲ ಒಂದು ದಿನದ ವಿಚಾರ ಇಲ್ಲ. ಪ್ರತಿದಿನ ಅವಶ್ಯಕ ಕ್ರಿಯೆಗಳನ್ನ ಪಾಲನೆ ಮಾಡ್ತಾ 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 ಜೀವನ ಶೈಲಿಯನ್ನ ಈ ರೀತಿ ಮಾಡಿಕೊಂಡಾಗ ಅದು ಸಾಧಿಸೋದು ಭೂಮಿಕೆಯ ಅನುಸಾರವಾಗಿ ಸಾಧ್ಯವಾಗುತ್ತೆ. ಇದೇ ರೀತಿಯಾಗಿ ದಾನದ ವಿಚಾರ ಇದೆ ನೋಡಿ. ದಾನದ ವಿಚಾರ ಬಂದಾಗ್ಲೂ ಇತ್ತೀಚಿನ ದಿನಗಳಲ್ಲಂತೂ ಬಹಳ ದಾನದ ಒಂದು ಸ್ವರೂಪವೇ ಮರೆತು ಹೋದಂತಾಗ್ಬಿಟ್ಟಿದೆ. ದಾನ ಅನ್ನೋ ಶಬ್ದ ಕೇಳಿದ ತಕ್ಷಣ ನಮ್ಮ ಮುಂದೆ ಹಣ, ದುಡ್ಡು ಕುಣಿತಾ ಇರುತ್ತೆ. ನಾನು ಮೊದಲೇನೆ ಸ್ವಾಧ್ಯಾಯ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಹೇಳಿದ್ದೇನೆ ಎಲ್ಲರಿಗೂ, ಮತ್ತೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಜ್ಞಾಪಕ ಮಾಡ್ಕೊಳ್ಳಿ ಅಂತ. ನಾವು ಇಲ್ಲಿ ಚರ್ಚೆ ಮಾಡುವಂತಹ ವಿಚಾರ ಜಿನ್ವಾನಿ ಸಮ್ಮತವಾಗಿ ಜಿನ್ವಾನಿ ಏನು ಹೇಳ್ತಾ ಇದೆ
ಅದನ್ನ ಮಾತ್ರ ಚರ್ಚೆ ಮಾಡ್ತೇವೆ. ನನ್ನ ವೈಯಕ್ತಿಕ ವಿಚಾರಗಳನ್ನ ನಾನು ಹೇಳೋದಿಲ್ಲ, ಅಥವಾ ನಮ್ಮ ವೈಯಕ್ತಿಕ ಮೋಹರಾಗದ್ವೇಷಗಳಿಂದ ನಾವು ಯಾವ ಚರ್ಚೆಯನ್ನು ಇಲ್ಲಿ ಯಾವ ವ್ಯಕ್ತಿಯನ್ನು ಮುಂದಿಟ್ಟುಕೊಂಡು ಮಾಡೋದಿಲ್ಲ. ಇಲ್ಲಿ ವಿಶುದ್ಧವಾಗಿ ಕೇವಲ ತತ್ವ ವಿಚಾರವನ್ನ ಮಾತ್ರ ನಾವು ಮಾಡುವಂಥದ್ದಿದೆ. ನಮ್ಮ ಗ್ರೂಪಲ್ಲಾಗ್ಲಿ ಅಥವಾ ಯಾರ್ಯಾರು ಇದ್ದಾರೆ, ಯಾರ್ಯಾರು ಕೇಳ್ತಾರೆ, ಅದರಲ್ಲಿ 70-80% ಯಾರು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ನಾನು ಗೊತ್ತು ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡೋದಿಲ್ಲ. ನಿಸ್ವಾರ್ಥದಿಂದ ಕೇವಲ ಧರ್ಮದ ತತ್ವದ ವಿಚಾರವನ್ನ ಮಾತ್ರ ತಿಳ್ಕೊಳ್ಳೋದಿದೆ. ಹಾಗಾಗಿ ಅನ್ಯ ರೀತಿಯಾಗಿ ರಾಗದ್ವೇಷಗಳನ್ನ ಗ್ರಹಣೆ ಮಾಡುವಂತಹ ವಿಚಾರವನ್ನ ಯಾರೂ ಮಾಡಬಾರ್ದು ಅನ್ನೋದು ನಿವೇದನೆ ಇದೆ. ಇರ್ಲಿ, ನಾವೇನ್ ಹೇಳ್ತಿದ್ದೀವಿ, ದಾನ ಶಾಸ್ತ್ರದಲ್ಲಿ 4 ಪ್ರಕಾರದ ದಾನ ಹೇಳಿದ್ದಾರೆ. ಆಹಾರ ದಾನ್, ಔಷಧಿ ದಾನ್, ಅಭಯ ದಾನ್ ಮತ್ತೆ ಜ್ಞಾನ ದಾನ್. ಇದರಲ್ಲಿ ಪೈಸಾ ದಾನ್, ಧನ ದಾನ ಎಲ್ಲಿದೆ? ಬೋಲೋ, ಪೈಸಾ ದಾನ್ ನಾಮಕ ಕೊಯ್ ದಾನ್ ಹೇ ಕ್ಯಾ? ಏನಕ್ಕೆ ಹೇಳ್ತಾ ಇದ್ದೀನಿ ನಾನು? ಜಿನ್ವಾನಿಯ ಆದೇಶ ಏನಿದೆ, ಆಚಾರ್ಯರ ಉಪದೇಶ ಏನಿದೆ, ಮತ್ತು ಏನೆಲ್ಲ ಪ್ರಚಲನೆಯಲ್ಲಿ ಬರ್ತಾ ಇದೆ, ನಾನು ಧನ ದಾನ ಮಾಡುವಂಥದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಶಾಸ್ತ್ರಸಮ್ಮತವಾಗಿ ಮುಖ್ಯ ರೂಪವಾಗಿ ದಾನ ಅಂದ ತಕ್ಷಣ ನಮಗೇನು ಜ್ಞಾಪಕ ಬರಬೇಕು? ದಾನ ಅಂದ ತಕ್ಷಣ ನಮಗೆ ಆಹಾರ, ಶಾಸ್ತ್ರ, ಔಷಧಿ, ಅಭಯ ಇದು ಜ್ಞಾಪಕ ಬರಬೇಕು. ಆದ್ರೆ ನಮಗಿದು ಯಾವುದು ಜ್ಞಾಪಕನೇ ಬರೋದಿಲ್ಲ. ಸುಮಾರು ಜನರಿಗಂತೂ ದಾನದ ಹೆಸರಲ್ಲಿ ಈ 4 ದಾನಗಳು ಇರುತ್ತೆ ಅನ್ನೋದೇ ಗೊತ್ತಿಲ್ಲ. ನಿಜ ಹೇಳ್ತಾ ಇದ್ದೀನಿ ನಾನು. ಸುಮಾರು ಜನರಿಗೆ ಆಶ್ಚರ್ಯ ಅನ್ನಿಸ್ಬೋದು, ಆದ್ರೆ ಎಷ್ಟೋ ಜನರಿಗೆ 4 ಪ್ರಕಾರದ ದಾನಗಳು ಇರುತ್ತೆ, ಜಿನ್ವಾನಿಯಲ್ಲಿ 4 ಪ್ರಕಾರದ ದಾನಗಳನ್ನ ಹೇಳಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಇದರಿಂದ ಏನಾಗುತ್ತೆ? ಅನಾಹುತಗಳು. ಧರ್ಮಕ್ಷೇತ್ರದಲ್ಲಿ, ಜಿನ್ವಾನಿಯ ಸಂದರ್ಭದಲ್ಲಿ, ಧರ್ಮದ ಆಯತನ ಸಂದರ್ಭದಲ್ಲಿ ಧನದಾನ ಮಾಡುವಂಥವರೆಲ್ಲ ಮುಂದೆ ಬಂದ್ಬಿಡ್ತಾರೆ. ಧನದಾನ ಮಾಡುವಂಥದ್ದು ಮಾತ್ರ ಏನಾಗುತ್ತೆ, ಫೋಕಸ್ ಅಲ್ಲಿ ಬಂದ್ಬಿಡುತ್ತೆ. ಇನ್ನು ಯಾವ ಉಳಿದ ದಾನಗಳಿದೆ ಅವುಗಳ ಬಗ್ಗೆ ಮಾತಾಡೋರು ಕೂಡ ಇರೋದಿಲ್ಲ. ಹಾಗಾದ್ರೆ ಉಳಿದ ದಾನಗಳ ಯಾವ ಸ್ವರೂಪ ಇದೆ ಅದೆಲ್ಲ ಇದೇ ರೀತಿ ಮರೆತು ಹೋಗ್ಬಿಟ್ರೆ ಏನ್ ಮಾಡೋದು? ಇವಾಗಿನ ಪರಿಸ್ಥಿತಿಯಲ್ಲೇ ಎಷ್ಟೋ ಜನರಿಗೆ ಈ 4 ದಾನಗಳ ಬಗ್ಗೆ ಗೊತ್ತೇ ಇಲ್ಲ. ಎಷ್ಟೋ ಜನರಿಗೆ ಗೊತ್ತಿಲ್ಲ. ಅಧಿಕಾಂಶ ಜನರಿಗೆ, ಮೋಸ್ಟ್ ಆಫ್ ದಿ ಪೀಪಲ್ ಗೊತ್ತೇ ಇಲ್ಲ ಅವ್ರಿಗೆ. ಮತ್ ಹೀಗೇನೆ ನಾವು ಜಿನ್ವಾನಿಯ ವಿಚಾರಗಳನ್ನ ಮರೆತು ಹೋಗ್ತಾ 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 ಯಾವುದು ಪ್ರಚಲನೆಯಲ್ಲಿ ಬರ್ತಾ ಇದೆ ಹೊಸದಾಗಿ ಅದನ್ನೆಲ್ಲಾ ಸ್ವೀಕಾರ ಮಾಡ್ತಾ ಹೋಗ್ತಾ ಇದ್ರೆ ಜಿನ್ವಾನಿ ವಿಚಾರಗಳು ಮರೆತು ಹೋಗ್ಬಿಡುತ್ತೆ. ಹಾಗಾದ್ರೆ ಮೂಲ ತತ್ವಜ್ಞಾನ, ಮೂಲ ಜಿನಧರ್ಮದ ಸ್ವರೂಪವೇ ಮರೆತು ಹೋಗ್ಬಿಡುತ್ತೆ. ಕೇವಲ ಫಿಸಿಕಲ್ ಆಕ್ಟಿವಿಟಿ ಉಳ್ಕೊಂಡ್ಬಿಡುತ್ತೆ ಅನ್ಯ ಧರ್ಮಗಳ ರೀತಿಯಲ್ಲಿ. ಏನ್ ಪ್ರಯೋಜನ ಇದೆ ಅದರಿಂದ? ಆಹಾರ ದಾನವನ್ನ ಮಾಡುವಂತಹ ಅನೇಕ ಜೀವಿಗಳಿದ್ದಾರೆ, ಅವ್ರು ಯಾವತ್ತೂ ಮುಂದೆ ಬರೋದೇ ಇಲ್ಲ. ಯಾಕೆ? ನಾನು ಸ್ಟೇಜ್ ಮೇಲೆ ಬರಬೇಕು ಅಥವಾ ಎಲ್ಲ ಸತ್ಕಾರ ಪುರಸ್ಕಾರಗಳಾಗಬೇಕು ದಾನ ಮಾಡಿದವನಿಗೆ ಅಂತ ಹೇಳ್ತಾ ಇಲ್ಲ. ಆದ್ರೆ ಯಾವ ಲೌಕಿಕ ವಿಚಾರ ಇದ್ರೂ ಕೂಡ ದಾನದ ಸಂದರ್ಭದಲ್ಲಿ ನಮಗೆ ಯಾವುದು ವಿಶೇಷವಾಗಿ ಕಾಣಿಸುತ್ತೆ, ಆದ್ರೆ ಜಿನ್ವಾನಿಯ ಪ್ರಕಾರ ಯಾವುದು ವಿಶೇಷವಾಗಿ ಕಾಣಿಸ್ಬೇಕು. ಆಹಾರ ದಾನ ಮಾಡೋರು ಮುಂದೆ ಯಾವತ್ತೂ ಕಾಣಿಸೋದೇ ಇಲ್ಲ. ಔಷಧಿ ದಾನ್, ಎಷ್ಟು ಜನ ಔಷಧಿ ದಾನ ಮಾಡುವಂತಹ ಜೀವಿಗಳು ಇರ್ತಾರೆ. ಶ್ರಾವಕರಲ್ಲಿ ಎಷ್ಟೋ ಜನ ವೈದ್ಯರು ಇರ್ತಾರೆ. ನಮ್ಮವರು ಇದಾರಲ್ಲ ಕನ್ನಡದವರು ಒಬ್ರು, ಅವ್ರ ಹೆಸರು ಜ್ಞಾಪಕ ಬರ್ತಾ ಇಲ್ಲ ನನಗೆ. ಅಂಥವ್ರು ಎಷ್ಟು ಜನ ಇದ್ದಾರೆ? ವೈದ್ಯರಿದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ದಾರೆ, ಅಥವಾ ಶ್ರಾವಕ ಆಹಾರದಲ್ಲೇ ಯೋಗ್ಯವಾದಂತಹ ಔಷಧಿಯನ್ನ ಮುನಿಗಳಿಗೆ ಕೊಡುವಂಥದ್ದಿರ್ಬೋದು, ಅಥವಾ ಶ್ರಾವಕನಿಗೆ ಔಷಧೋಪಚಾರವನ್ನ ಮಾಡುವಂಥದ್ದಿರ್ಬೋದು. ಇಂತಹ ವಿಚಾರಗಳು ಮುಖ್ಯವಾಗಿ ದಾನದ ಶ್ರೇಣಿಯಲ್ಲಿ ಬರುತ್ತೆ ಅನ್ನೋದು ನಮ್ಮ ಗಮನಕ್ಕೆ ಬರೋದಿಲ್ಲ. 4 ದಾನಗಳಿದೆ ಅಂತ ಗೊತ್ತಿದ್ರು ಕೂಡ ನಮ್ಮ ಗಮನ ಈ ಕಡೆಗೆ ಹೋಗೋದಿಲ್ಲ.
ಹಾಗಾಗಿ ನಾನು ಗಮನ ಆ ಕಡೆಗೆ ಹೋಗ್ಲಿ ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಯಾವ ಶಾಸ್ತ್ರದಾನ ಇದೆ, ಶಾಸ್ತ್ರಗಳ ಅಭ್ಯಾಸ ಮಾಡುವಂಥದ್ದು, ಶಾಸ್ತ್ರಗಳ ಬಗ್ಗೆ ಹೇಳುವಂಥದ್ದು, ಶಾಸ್ತ್ರಗಳನ್ನ ಪ್ರಕಟಣೆ ಮಾಡುವಂಥದ್ದು, ಶಾಸ್ತ್ರಗಳ ವಿತರಣೆ ಮಾಡುವಂಥದ್ದು, ಇದನ್ನೆಲ್ಲ ನಾವು ದಾನ ಅಂತ ಎಲ್ಲಿ, ದಾನ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ ಇದೆಲ್ಲ ದಾನ ಇದೆ ಅಂತ. ಅಭಯ್ ದಾನ್ ನಾನು ಮುನಿಗಳು ಮುಂದೆ 4 ಮೊಳ ನೋಡ್ಕೊಂಡು ನಡೀತಾರೆ, ಮತ್ತೆ ನಾನು ಹೆಂಗ್ ನಡೆಯೋದು? ನನಗೆಲ್ಲ छूट है वैसा अपने को तो सब चल सकते हैं कैसे भी, ऊंट के जैसे चलो, ಒಂಟೆ ತರ ಮೇಲ್ಮುಖ ಮಾಡ್ಕೊಂಡು ನಡಿ ನೀನು. ಅರೆ ಮುನಿರಾಜರ ಅಭಯದಾನ ಕೊಡ್ತಾ ಇದ್ದಾರೆ, ನಾನು ನನ್ನ ಭೂಮಿಕೆಗೆ ಅನುಸಾರವಾಗಿ ಅಭಯದಾನ ಮಾಡ್ಬೋದು ತಾನೆ. ಎಷ್ಟೋ ಪೃಥ್ವಿ ಸ್ಥಾವರ ಜೀವಿಗಳನ್ನ, ಎಷ್ಟೋ ತ್ರಸಜೀವಿಗಳನ್ನ ಉಳಿಸ್ಬೋದು. ಎಷ್ಟೋ ಪಂಚೇಂದ್ರಿಯ ಜೀವಿಗಳಿಗೆ ಅವರ ಜೀವನದಲ್ಲಿ ಇರುವಂತಹ ಭಯವನ್ನ ದೂರ ಮಾಡಿ, ಮೃತ್ಯು ಭಯ ಇತ್ಯಾದಿ ಭಯಗಳನ್ನ ದೂರ ಮಾಡಿ ಅಭಯದಾನ ಮಾಡ್ಬೋದು. ಆದ್ರೆ ಆ ಕಡೆಗೆ ಗಮನ ಹೋದ್ರೆ ತಾನೇ ನಮ್ಗೆ ಅದೆಲ್ಲ ಗೊತ್ತಾಗೋದು. ಗಮನನೇ ನಮ್ಮದು ಆ ಕಡೆಗೆ ಹೋಗೋದಿಲ್ಲ. ಹಾಗಾಗಿ ದಾನದ ಸ್ವರೂಪ ಕೂಡ ಮರೆತು ಹೋಗ್ಬಿಡುತ್ತೆ. ಆದ್ದರಿಂದ ಶ್ರಾವಕನ ಭೂಮಿಕೆಯಲ್ಲಿ ಯಾವ ದಾನ ಇದೆ, ಆ ಉಮಾಸ್ವಾಮಿ ಆಚಾರ್ಯ ಏನ್ ಹೇಳ್ತಾರೆ, ಅನುಗ್ರಹಾರ್ಥಂ ಸ್ವಸ್ಯಾತಿ ಸರ್ಗೋ ದಾನಂ. ಅನುಗ್ರಹಾರ್ಥಂ ಅಂದ್ರೆ ಪರ ಉಪಕಾರಕ್ಕಾಗಿ, ಸ್ವಸ್ಯ ಅತಿಸರ್ಗಂ ತನ್ನ ವಸ್ತುಗಳನ್ನ ಯಾರು ಕೊಡ್ತಾನೆ. ತನ್ನ ವಸ್ತುಗಳದ ಅರ್ಥ ಏನು ಗೊತ್ತಾ? ಅನುಗ್ರಹಾರ್ಥಂ ಅತಿಸರ್ಗೋ ದಾನಂ ಅಂತ ಹೇಳ್ಬೋದಿತ್ತು. ಆದ್ರೆ ಆಚಾರ್ಯರು ಉಮಾಸ್ವಾಮಿಗಳು ಅದರಲ್ಲಿ ಸ್ವಸ್ಯ ಅನ್ನುವಂತಹ ಶಬ್ದವನ್ನ ಜೋಡಿಸ್ತಾರೆ. स्वस्य स्व का मतलब स्व का मर्म क्या है? स्व का मर्म ये है कि जो मेरे लिए मैं अपने पास जिस वस्तु को रखता हूं ना, वो वस्तु को अच्छा समझ के रखता हूं. ನನ್ನ ಹತ್ರ ನನಗೋಸ್ಕರ ನಾನು ಯಾವ ವಸ್ತುವನ್ನ ಇಟ್ಕೋತೇನೆ, ಆ ವಸ್ತು ಚೆನ್ನಾಗಿದ್ರೆ ಮಾತ್ರ ಇಟ್ಕೋತೇನೆ. ಚೆನ್ನಾಗಿಲ್ದಿದ್ರೆ ನಾನು ಯಾಕೆ ನನ್ನ ಹತ್ರ ವಸ್ತು ಇಟ್ಕೋತೇನೆ? ದಾನ ಯಾವುದು ವಸ್ತು ಚೆನ್ನಾಗಿದೆ, ಒಳ್ಳೆಯ ವಸ್ತು ಅಂತ ಅನ್ಕೊಂಡು ದಾನ ಮಾಡೋದಿದೆ. ಅರೆ ಇದೇನ್ ನಂಗೆ ಕೆಲ್ಸಕ್ಕಿಲ್ಲ, ಇನ್ನ ಯಾರಿಗಾದ್ರೂ ಕೊಟ್ಬಿಡು, ದಾನ ಮಾಡು, ಇದು ದಾನ ಅಲ್ಲ. ನನಗೆ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂದಮೇಲೆ ಅಲ್ಲಿ ದಾನ ಇಲ್ಲ. ಸ್ವಸ್ಯ ಅತಿಸರ್ಗೋ, ನನಗೆ ಉಪಯೋಗಕ್ಕೆ ಬರ್ಲಿಲ್ಲ ಅಂದಮೇಲೆ ಅದು ನನ್ನ ವಸ್ತುನೇ ಅಲ್ಲ, ಹಾಗಾದ್ರೆ ಅದು ದಾನನೇ ಅಲ್ಲ. समझ में आती है ना? यदि मेरे उपयोग में वस्तु नहीं आती तो वो मेरा है ही नहीं, तो उसका दान भी नहीं हो सकता. वो तो दे दिया सो दे दिया, वो दान नहीं है. ದಾನ ಯಾವ್ದಾಗುತ್ತೆ? ಯಾವುದು ನಂದಿದೆ. ನಂದಿದೆ ಅಂದ್ರೆ ಏನು? ಯಾವುದು ನನ್ನ ಬಳಕೆಗೆ ಬರ್ತಾ ಇದೆ, ಯಾವುದು ನನಗೆ ಉಪಯೋಗಕಾರಿ ಇದೆ, ಅದರದ್ದು ದಾನ ಮಾಡಿದ್ರೆ ದಾನ ಆಗುತ್ತೆ. ಅನುಪಯೋಗಿ ವಸ್ತುವನ್ನ ದಾನ ಮಾಡಿದ್ರೆ ಅದು ದಾನ ಅನ್ಸ್ಕೊಳ್ಳೋದಿಲ್ಲ. ಆದ್ರೆ ಈ ರೀತಿ ಇದೆ ಸುಮಾರು ಜನಕ್ಕೆ. ಹಳಸಿರೋ ಅನ್ನ ಇದ್ರೆ ಕೊಟ್ಬಿಟ್ರೆ ಅದು ದಾನ ಅನ್ಸ್ಬಿಡುತ್ತೆ ಜನಕ್ಕೆ. ಆದ್ರೆ ದಾನ ಅಲ್ಲದ್ರೂ ಮುಂದೆ ಸೂತ್ರ ಬರುತ್ತಲ್ಲ, ಏನು ಸೂತ್ರ ಬರುತ್ತೆ, ದಾತ್ರಿ ಪಾತ್ರಿ ವಿಶೇಷ ತದ್ವಿಶೇಷ, ಹೀಗೆ ಸೂತ್ರ ಬರುತ್ತೆ ಮುಂದೆ. ದಾನದಲ್ಲಿ ವಿಶೇಷತೆ ಹೆಂಗ್ ಬರುತ್ತೆ? ದಾತ, ಪಾತ್ರ, ಸುಪಾತ್ರ, ಕುಪಾತ್ರ ಇತ್ಯಾದಿ ವಿಶೇಷತೆಗಳಿಂದ ದಾನದಲ್ಲಿ ವಿಶೇಷತೆ ಬರುತ್ತೆ. ಈ ರೀತಿಯಾಗಿ ದಾನದಲ್ಲಿ ಕೂಡ ಅನೇಕ ರೀತಿಯಾದ ವಿಚಾರಗಳಿದೆ. ಸಂಕ್ಷಿಪ್ತವಾಗಿ ನಾವಿಷ್ಟು ಚರ್ಚೆ ಮಾಡಿದ್ದೇವೆ. ವಿಶೇಷ ಚರ್ಚೆಯನ್ನ ನಾಳೆಯಿಂದ ಮುಂದಿನ ವಿಚಾರದ ಚರ್ಚೆಯನ್ನ ನಾವು